ಕ್ರಮೇಣ ಹೇಳೋದನ್ನಲ್ಲ, ಎಲ್ಲವೂ ಸಹಿತ ನಶಿಸಿ ಎಲ್ಲವೂ ಸಹಿತ ಪಟ್ಟಣವನ್ನು ಸೇರುವಂತಹವರಾಗಿಬಿಟ್ಟಿದ್ದಾರೆ. ಇಂತಹ ಯಾವ ಶಾಸ್ತ್ರಿಕ ವಂಶಜಕ್ಕೆ ಸೇರಿರತಕ್ಕಂತಹ ಅವರು 5 ಜನ ಅಕ್ಕ ತಂಗಿಯರ ಮಕ್ಕಳು. ಇವತ್ತಿನ ದಿವಸ ಅಣ್ಣ ತಮ್ಮಂದ್ರೆ ಮುಖ ನೋಡಲ್ಲ, ಗಿನ್ನಿಸ್ ರೆಕಾರ್ಡ್ ಮಾಡಬಹುದು. 25 ವರ್ಷ ಆಯಿತು ಇವನು ಮುಖ ನೋಡಿ, ಇವನು ಯಾಕೆ ಬಂದೈತಿ, ಇಲ್ಲಿಂದ 5 ಜನ ಕೂತ್ಕೊಂಡಿದ್ದಾರೆ ನೋಡಿ ನಮ್ಮ ಅಣ್ಣ, ಏನು ಹೋಗಿ ಮಾತಾಡೋಣ, ಅದೆಲ್ಲ ಹೇಳ್ಬೇಡಿ ಆಚಾರ್ಯ. ಹೇಳೋದಲ್ಲ, ಗಿನ್ನಿಸ್ ರೆಕಾರ್ಡ್ ಮಾಡ್ಬೋದು. 25 ವರ್ಷ ಅಣ್ಣ ತಮ್ಮಂದ್ರ ಮುಖ ನೋಡಿದ್ರೆ ಏನು ಅಂತ ಹೇಳಿ ಹಾಗೆಲ್ಲ ಮಾಡಲಿಕ್ಕೆ ಅವಕಾಶಗಳಿಲ್ಲ ಶಾಸ್ತ್ರದೊಳಗಡೆ. ಏನಾದರೂ ಆಗಲಿ ದೊಡ್ಡವರಿಗೆ ಗೌರವವನ್ನು ಕೊಡಬೇಕಾಗಿರುವಂಥದ್ದು ಧರ್ಮ. ಹಾಗೆ ಆ 5 ಜನ ಅಕ್ಕ ತಂಗಿಯರ ಮಕ್ಕಳು ಯಾರು ಅಂತಂದರೆ ಪುರುಷೋತ್ತಮ ತೀರ್ಥರು, ಬ್ರಹ್ಮಣ್ಯ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಿಜೇಂದ್ರ ಸ್ವಾಮಿಗಳು. ನಂತರದಲ್ಲಿ ಕಂಬಾಲೂರು ರಾಮಚಂದ್ರ ತೀರ್ಥರು ಸಹಿತ ಈ ಶಾಸ್ತ್ರಿಕ ವಂಶಜರಲ್ಲಿ ಸೇರಿರತಕ್ಕಂಥವು ಅಂತ ಹೇಳಿ ಚರಿತ್ರೆ ಉಲ್ಲೇಖವನ್ನು ಮಾಡುವಂಥದ್ದಾಗಿ ಆಗ್ತಾ ಇದೆ. ಇಂತಹ ಯಾವ ಪುರುಷೋತ್ತಮ ತೀರ್ಥರು ಅಪ್ಪೂರಿನ ಕ್ಷೇತ್ರದಲ್ಲಿ ಇದ್ದಂತಹವರು, ಕೇವಲ ತಪೋನಿಷ್ಠರಾಗಿರತಕ್ಕಂತಹವರು. ಅವರಿಗೆಲ್ಲ ಅಲ್ಲಿ ಹೋಗೋದು ಯಾವುದೂ ಸಹಿತ ಇಲ್ಲ. ಯಾರು ಭಕ್ತರು ಬರ್ತಾರೋ ಅವರಿಗೆ ಅನುಗ್ರಹವನ್ನು ಮಾಡತಕ್ಕಂಥದ್ದು ಅಷ್ಟೇನೇನೆ. ಪುರುಷೋತ್ತಮ ಪಾದಾಬ್ಜ ಹೃದಯ ಶಾಸ್ತ್ರ ಕೋವಿದ ಪುರುಷೋತ್ತಮ ತೀರ್ಥಾಖ್ಯೋ ಗುರುರ್ಭೂಯಾದ ಅಭೀಷ್ಟದಃ ಅಂತ ಹೇಳ್ತಾ ಇದ್ದಾರೆ. ಪುರುಷೋತ್ತಮ ಪಾದಾಬ್ಜ ಕ್ಷರಾಕ್ಷರ ಪುರುಷರಲ್ಲಿ ಅವರಿಂದಲೂ ಸಹಿತ ಭಿನ್ನನಾಗಿರತಕ್ಕಂತಹ, ಉತ್ತಮನಾಗಿರತಕ್ಕಂತಹ ಯಾವ ಭಗವಂತನ ಪಾದದಲ್ಲಿಯೇ ಯಾವಾಗಲೂ ಸಹಿತ ರತಿಯನ್ನು ಇಟ್ಟಿರತಕ್ಕಂತಹ ಅವರು ಹೃದಯ ಶಾಸ್ತ್ರ ಕೋವಿದ. ಏನು ಹೃದಯ ಶಾಸ್ತ್ರ ಕೋವಿದ ಅಂತಂದರೆ, ಈಗಿನ ಕಾಲದವ್ರಿಗೆ ಏನಾದ್ರು ಸಹಿತ ಹೃದಯ ಶಾಸ್ತ್ರ ಕೋವಿದ ಅಂತಂದರೆ ಕಾರ್ಡಿಯಾಲಜಿಸ್ಟ್ ಅಂತ ಇರ್ತಾರೆ. ಇದೇ ನಮ್ಮವ್ರಿಗೆ ಬರೋದು, ಇನ್ನೇನಿಲ್ಲ. ಬೇರೆಯವರ ಮನಸ್ಸಿನಲ್ಲಿ ಏನಿದೆ ಎಂಬತಕ್ಕಂಥದ್ದನ್ನು ತಿಳಿದುಕೊಳ್ಳತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಅವರು. ಅದಕ್ಕೆ ಹೃದಯಶಾಸ್ತ್ರ ಕೋವಿದ ಅಂತ ಹೇಳಿ. ಇವತ್ತು ನೀವೆಲ್ಲರೂ ಸಹಿತ ಬಂದಿದ್ದೀರಾ. ಪಕ್ಷ ಏನು ಮಾಡಿರ್ತಾರೋ ಏನೋ ಗೊತ್ತಿದೆ, ನಿಮಗೆ ಗೊತ್ತಿಲ್ಲ. ಆದರೆ ನಿಮ್ಮ ಅಭೀಷ್ಟಕ್ಕೆ ಬೇಕಾಗಿರತಕ್ಕಂತಹ ಒಂದು ಭಕ್ಷ್ಯವೋ ಭೋಜ್ಯವೋ ಏನು ಪದಾರ್ಥವನ್ನು ಮಾಡಿತ್ತು ಅಂತ ಹೇಳಿದ್ರೆ ನಾವು ಮೆಚ್ಕೋಬೋದು. ಅದೆಲ್ಲ ಇವಾಗ ಆಗುವಂಥದ್ದಲ್ಲ. ಅವ್ರು ಏನು ಮಾಡಿರ್ತಾರೋ ಪ್ರಸಾದ ನೈವೇದ್ಯ ಮಾಡಿರ್ತಾರೆ, ಕಿತ್ಕೋಬೇಕು, ಇರಬೇಕಷ್ಟೇ. ಪ್ರಸಾದ ಅಂತಂದರೆ ಏನು ಮಾಡಲಿಕ್ಕಾಗತ್ತೆ? ಸ್ವಲ್ಪ ಉಪ್ಪು ಕಡಿಮೆ ಆಗಿರುತ್ತೆ, ಏನು ಪ್ರಸಾದ ಅಂದರೆ ಹಾಗೆ ಇಲ್ಲಿ ಹೃದಯಶಾಸ್ತ್ರ ಕೋವಿದ ಅಂತಂದರೆ ಪ್ರತಿಯೊಬ್ಬರ ಹೃದಯವನ್ನು ಸಹಿತ ತಿಳಿಯುವಂತಹ ಒಂದು ಸಾಮರ್ಥ್ಯ ಅವರಿಗೆ ಇತ್ತಂತೆ. ಅಂದರೆ ಎದುರಿಗೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಇತ್ತು ಅಂತಂದರೆ ಅವರ ಒಂದು ಅಭಿಷ್ಟ ಏನು ಅಂತ ಹೇಳಿ ತಿಳಿಯುವಂತಹ ಸಾಮರ್ಥ್ಯ ಅವರಿಗೆ ಇತ್ತಂತೆ. ಆ ಒಂದು ಸಾಮರ್ಥ್ಯ ನಮ್ಮ ವ್ಯಾಸರಾಜರಿಗೂ ಸಹಿತ ಬಂದಿತ್ತು. ಅದಕ್ಕೆ ಹೇಳಿದ್ನಲ್ಲ, 5 ಜನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿ ಮಕ್ಕಳು ಹೇಗಿದ್ರು ಅಂತಂದ್ರೆ ಒಬ್ಬರ ಮನಸ್ಸು ಇನ್ನೊಬ್ಬರು ತಿಳಿದಿತ್ತು, ಇನ್ನೊಬ್ಬರ ಮನಸ್ಸು ಇನ್ನೊಬ್ಬರಿಗೆ ತಿಳಿದಿತ್ತು. ಅಂತಹ ಒಂದು ಸ್ವಭಾವ ಅವರುಗಳು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇನ್ನೊಂದು ದೃಷ್ಟಾಂತವನ್ನು ಕೊಟ್ಟು ಈ ಕಥೆಯನ್ನು ಮತ್ತೆ ಮುಂದುವರಿಸ್ತೀವಿ. ವ್ಯಾಸರಾಜರು ಹಂಪಿಯಲ್ಲಿ ಚಕ್ರತೀರ್ಥದಲ್ಲಿ ಅನೇಕ ಕಾಲ ಇದ್ದಾರಲ್ಲಿ. ಆ ಸಂದರ್ಭದೊಳಗಡೆಗೆ ಸುರೇಂದ್ರ ತೀರ್ಥರು ಬರ್ತಾ ಇದ್ದಾರೆ. ವಿಜೇಂದ್ರ ಸ್ವಾಮಿಗಳ ಗುರುಗಳು. ಅವರ ಹೆಸರು ವಿಜೇಂದ್ರ ಸ್ವಾಮಿಗಳಲ್ಲ, ಅವರ ಹೆಸರು ಬೇರೆ ಇದೆ. ಬಂದಾಗ ದ್ವಾದಶಿಯ ದಿವಸ ಪಾರಣೆಗೆ ಬರ್ತಿದ್ದಾರೆ. ಆ ಕಾಲದಲ್ಲಿ ಅನೇಕ ಜ್ಞಾನಿಗಳ ಸಮೂಹವೇ ಇತ್ತು ಅಲ್ಲಿ. ಆ ಸಂದರ್ಭದಲ್ಲಿ ಪಾರಣೆಗೆ ಕುತ್ಕೋಬೇಕು ಎಲ್ಲ ಸ್ವಾಮಿಗಳು ಸಹಿತ ಕೈಯಲ್ಲಿ ತೀರ್ಥವನ್ನು ಹಾಕೊಂಡಿದ್ದಾರೆ. ಆದರೆ ಸುರೇಂದ್ರ ತೀರ್ಥರಿಗೆ ಮಾತ್ರ ಗಮನ ಬೇರೆ ಕಡೆಯಲ್ಲಿದೆ. ಹಿಡ್ಕೊಂಡಿದ್ದಾರೆ. ಸ್ವಾಮಿ ಕಾಲ ವಿಳಂಬವಾಗ್ತಾ ಇದೆ, ಬೇಗ ಮುಗಿಸ್ಬೋದಲ್ಲ ಅಂತ ಸುಮ್ಮನೆ ಇದ್ದಾರೆ. ನಿಮ್ಮ ಹೃದಯವನ್ನು ನಾವು ತಿಳ್ಕೊಂಡಿದ್ದೀವಿ, ಪಾಲನೆ ಆಗಲಿ, ಮುಂದಿನ ವ್ಯವಸ್ಥೆ ಮಾಡೋಣ. ಏನು ವ್ಯಾಸರಾಜರು ಆ ಕಾಲದ ಒಳಗಡೆಗೆ ಕೇಶವಾದಿ ಚತುರ್ವಿಂಶತಿ ಏನು ಭಗವಂತನ ರೂಪ ಇದೆಯಲ್ಲ, ಅಷ್ಟೂ ಹೆಸರಿನವರಿಗೆ ಅಂದರೆ ಅಷ್ಟು ಹೆಸರನ್ನೇ ಇಟ್ಟು ಸನ್ಯಾಸಾಶ್ರಮವನ್ನು ಕೊಟ್ಟಿದ್ದರು. ಅದರಲ್ಲಿ ಬೇರೆ ಇನ್ಯಾರು ಅಲ್ಲ, ಅವರ ತಮ್ಮಂತರಾಗಿರತಕ್ಕಂತಹ ವಿಷ್ಣು ತೀರ್ಥರು ಅಂತ ಹೇಳಿ, ಅವರ ಪೂರ್ವಾಶ್ರಮದ ಹೆಸರು ವಿಠಲಾಚಾರ್ಯರು ಅಂತ ಹೇಳಿ. ಆ ವಿಠಲಾಚಾರ್ಯರು ಅವರ ಸಂಬಂಧಿಕರೇ ಆದ್ದರಿಂದ ಸಂಬಂಧಿಕರು ಕೊಟ್ಟಿದ್ದು ಅಂತ ಹೇಳಿ ಅಂದ್ಕೊಂಡ್ಬಿಡ್ಬೇಡ್ರಿ, ವೈರಾಗ್ಯವನ್ನು ನೋಡಿ ಕೊಟ್ಟಿದ್ದಾರೆ.
ಆ ಸಂದರ್ಭದೊಳಗೆ ಅವ್ರನ್ನ ಕರೆದು ವಿಷ್ಣು ತೀರ್ಥರು ಅಂತ ಹೇಳಿ ಅವರಿಗೆ ಅಂಕಿತವನ್ನು ಕೊಟ್ಟಿದ್ದಾರೆ. ಅವರ ಜೊತೆಯಲ್ಲೇ ಇದ್ದಾರೆ. ಎಲ್ಲ ವಿದ್ಯೆಯನ್ನು ಸಹಿತ ಅವರಿಗೆ ಧಾರೆ ಎಳೆದಿಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರನ್ನು ನೋಡ್ತಾ ಇದ್ರೆ ಇನ್ನಿಷ್ಟು ನೋಡಬೇಕು ಅನ್ನುವಂತಹ ಒಂದು ಸ್ವಭಾವ, ಆ ಒಂದು ಮುಖಚರ್ಯೆ ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ವಿಷ್ಣು ತೀರ್ಥರ ಮುಖವನ್ನೇ ನೋಡ್ತಾ ಇದ್ರು. ಅದನ್ನೇ ವೃಂದದಾಸ ಹೇಳ್ತಾ ಇದ್ದಾರೆ. ಸುರೇಂದ್ರ ತೀರ್ಥರು ಪುತ್ರ ಭಿಕ್ಷೆಯ ವೇಳೆ ಮಠವನ್ನು ಧರಿಸಿದ ಕಾರಣ. ನಾನು ಹೇಳಿದ ಮಾತಲ್ಲ, ಗೊತ್ತಾಯ್ತು. ನಾವು ಪುರಂದರದಾಸರು ಹೇಳಿದ ಮಾತು, ನಮ್ಮ ಪುರುಷೋತ್ತಮಾಚಾರ್ಯ ಹೇಳಿದ್ರು ಕರ್ಕೊಂಡ್ಬಿಡ್ಬೇಡ ಯಾರು. ಅಂತಹ ಯಾವ ವಿಷ್ಣು ತೀರ್ಥರನ್ನ ಅಪೇಕ್ಷೆಯನ್ನು ಪಟ್ಟಿದ್ದಾರೆ, ಹಾಗೆ ಆಗಲಿ ನಿಮ್ಗೆ ಅವರನ್ನ ಅರೆಯಿದ್ದೀವಿ ಅಂತ ಹೇಳಿ ಕರೆದುಕೊಂಡು ಬಂದು ಅವರನ್ನ ಆ ಸುರೇಂದ್ರ ತೀರ್ಥರಿಗೆ ಕೊಡುವಂತಹವರಾಗ್ತಾ ಇದ್ದಾರೆ. ಆನಂತರದಲ್ಲಿ ಅವರು ಆಶ್ರಮವನ್ನು ಕೊಟ್ಟ ಸಂದರ್ಭದೊಳಗಡೆಗೆ ವಿಜಯೇಂದ್ರ ತೀರ್ಥರು ಅಂತ ಹೇಳಿ ಅವರಿಗೆ ನಾಮಕರಣವನ್ನು ಮಾಡ್ತಾ ಇದ್ದಾರೆ. ಎಷ್ಟು ವಿಶೇಷ ಅಂತಂದರೆ ಆ ವಿ ಅನ್ನುವಂತಹ ಅಕ್ಷರ ಅವ್ರನ್ನ ಬಿಟ್ಟೇ ಹೋಗಲಿಲ್ಲ. ವಿಠಲಾಚಾರ್ಯರು, ವಿಷ್ಣು ತೀರ್ಥರು, ವಿಜಯೇಂದ್ರ ಸ್ವಾಮಿ. ಅಂದರೆ ವ್ಯಾಸರಾಜನಿಗೆ ಆ ಸುರೇಂದ್ರ ತೀರ್ಥರ ಹೃದಯದ ಒಂದು ಭಾವ ಏನು ಅಂತ ಹೇಳಿ ಗೊತ್ತಿತ್ತು ಅನ್ನಬೇಕಾಗಿದ್ರೆ ಅವರ ಪರಮಗುರುಗಳಾಗಿರ್ತಕ್ಕಂಥ ನಮ್ಮ ಪುರುಷೋತ್ತಮ ತೀರ್ಥರಿಗೆ ಬೇರೆಯವರ ಹೃದಯ ಎಷ್ಟು ಚೆನ್ನಾಗಿ ಗೊತ್ತಿರಬೇಕು. ಹಾಗೆ ಅಂತಹ ಹೃದಯಶಾಸ್ತ್ರ ಕೋವಿದ ಪುರುಷೋತ್ತಮ ತೀರ್ಥಾಖ್ಯೋ ಗುರುರ್ಭೂಯಾತ್ ವಿಶ್ವಃ. ಇಂತಹ ಪುರುಷೋತ್ತಮ ತೀರ್ಥರನ್ನು ನಾವು ಸ್ತೋತ್ರವನ್ನು ಮಾಡ್ತಾ ಇದ್ದೀವಿ. ಅವರು ನಮ್ಮ ಅಭಿಷ್ಟಗಳನ್ನೆಲ್ಲ ಪೂರ್ಣ ಮಾಡಲಿ ಅಂತ ಹೇಳಿ ಅವರನ್ನು ಸ್ತೋತ್ರವನ್ನು ಮಾಡ್ತಾ, ಇಂತಹ ಯಾವ ಪುರುಷೋತ್ತಮ ತೀರ್ಥ ಶ್ರೀಪಾದಗಳವರು ಬ್ರಹ್ಮಣ್ಯ ತೀರ್ಥರಿಗೆ ಆಶ್ರಮವನ್ನು ಕೊಡ್ತಾರೆ. ಬ್ರಹ್ಮಣ್ಯ ತೀರ್ಥರು ಎಂಥವರು ಅಂತಂದರೆ ಸೂರ್ಯಾಂಶ ಸಂಬೋಧರಾಗಿರತಕ್ಕಂಥವು. ಏನಾದರೂ ಒಂದು ರೋಗಾದಿ ಉಪದ್ರವಗಳು ನಮಗೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಹೋಗಿ 3 ದಿವಸ ಸೇವೆಯನ್ನು ಮಾಡಿ ಬಂದ್ರಿ ಹೋಗ್ತಿರಿದ್ರಿ. ಕುಷ್ಠಕ್ಷೇತ್ರೋಗುಲ್ಮಃ ಏನೇನಿದೆಯೋ ನಮಗೆ ಬರಬೇಕಾಗಿರತಕ್ಕಂಥ ಅದಕ್ಕೆ ಬೇಕಾದಷ್ಟು ಪಾಪಗಳನ್ನು ಮಾಡಿರ್ತೀವಿ. ಅದನ್ನೆಲ್ಲವನ್ನು ಸಹಿತ ಕಳ್ಕೊಳ್ಳೋಕ್ಕೋಸ್ಕರವಾಗಿ ಇರತಕ್ಕಂತಹದ್ದು ಅದೊಂದು ದಿವ್ಯವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಭಾಸ್ಕರ ಕ್ಷೇತ್ರ ಅಂತಲೂ ಸಹಿತ ಕರೆಯತಕ್ಕಂಥದ್ದುಂಟು. ಇಂತಹ ಯಾವ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಗಳವರಿಗೆ ಅವರು ಆಶ್ರಮವನ್ನು ಕೊಡ್ತಾರೆ. ತದನಂತರದೊಳಗಡೆಗೆ ಅವರು ವ್ಯಾಸರಾಜನಿಗೆ ಆಶ್ರಮವನ್ನು ಕೊಡ್ತಾರೆ. ಆದರೆ ಶ್ರೀಪಾದರಾಜನಿಗೆ ಯಾರು ಆಶ್ರಮವನ್ನು ಕೊಟ್ಟಿದ್ದು ಅಂತ ಹೇಳಿದ್ರೆ ಸ್ವರ್ಣವರ್ಣ ತೀರ್ಥರು ಅಂತ ಹೇಳಿ, ಅಂದರೆ ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ಬಂದಿರತಕ್ಕಂತಹವರು. ಅಂದರೆ ಶ್ರೀಮದ್ ಆಚಾರ್ಯರು ಇದ್ದ ಸಂದರ್ಭದೊಳಗೆ ಪದ್ಮನಾಭ ತೀರ್ಥರು, ನನ್ನಡ ತೀರ್ಥರು, ಮಾಧವ ತೀರ್ಥರು, ಅಶೋಕ ತೀರ್ಥರಿಗೆ ಅವರು ಆಶ್ರಮವನ್ನು ಕೊಟ್ಟಿದ್ದಾರೆ. ಆದರೆ ಪದ್ಮನಾಭ ತೀರ್ಥರು ಸಾಕ್ಷಾತ್ತಾಗಿ ಅವರು ಒಂದು ಪರಂಪರೆಯನ್ನು ಮುಂದುವರೆಸಿಕೊಂಡು ಬಂದಿದ್ದಾರೆ. ಅಲ್ಲಿ ಸ್ವರ್ಣವರ್ಣ ತೀರ್ಥರು ಅಂತ ಹೇಳಿ ಒಳ್ಳೆ ವಿಶೇಷವಾಗಿರ್ತಕ್ಕಂತಹ ಜ್ಞಾನಿಗಳು ಅವರು. ಅಂತಹ ಸ್ವರ್ಣವರ್ಣ ತೀರ್ಥರು ನೋಡಿ ಹೆಸರು ಹೇಳ್ತಾರೆ, ಸ್ವರ್ಣವರ್ಣ ತೀರ್ಥರು ಅಂತ ಹೇಳಿ. ಒಳ್ಳೆ ಬಂಗಾರದಂತೆ ಅವರ ಮೈಬಣ್ಣ ಹೊಳಿತಾ ಇತ್ತಂತೆ. ಅವ್ರು ಬರ್ತಾ ಇತ್ತು ಅಂದರೆ ಎಲ್ಲೋ ಪ್ರಕಾಶವಂತೆ ಆಗುವುದು. ಅಂತಹ ಒಂದು ದಿವ್ಯವಾಗಿರ್ತಕ್ಕಂಥ ತೇಜಸ್ಸು. ಅವರು ಆ ಬ್ರಹ್ಮಣ್ಯ ತೀರ್ಥರನ್ನ, ಪುರುಷೋತ್ತಮ ತೀರ್ಥರನ್ನ ನೋಡೋಣ ಅಂತ ಹೇಳಿ ಬರ್ತಾ ಇದ್ದಾರೆ. ಬಂದ ಸಂದರ್ಭದೊಳಗಡೆಗೆ ಚನ್ನಪಟ್ಟಣದ ಹತ್ತಿರಕ್ಕೆ ಬಂದು ಹೇಗೆ ಹೋಗಬೇಕು ಅಂತ ಕೇಳಿದ್ದಾರೆ. ಬರುವ ಮಾರ್ಗದೊಳಗಡೆಗೆ ಅಬ್ಬೂರು ದೊಡ್ಡಿ ಇರ್ತದೆ, ಅದಾದ್ಮೇಲೆ ಅಬ್ಬೂರು ಬರುತ್ತೆ. ಅಲ್ಲಿ ಬರುವಾಗ ಸಣ್ಣ ಹುಡುಗ ಇದ್ದಾರೆ, ಅವನ್ನ ಕೇಳಿದ್ರಂತೆ, ಕುಸು ನಾವೀಗ ಅಬ್ಬೂರಿಗೆ ಹೋಗಬೇಕಾಗಿದೆ, ಎಷ್ಟು ದೂರ ಇದೆ ಅದು? ಸೂರ್ಯನನ್ನು ನೋಡಿ, ನನ್ನ ವಯಸ್ಸನ್ನು ನೋಡಿ, ಸುತ್ತಮುತ್ತಲು ಏನಿದೆ ನೋಡಿ. ಈಗಿನ ಕಾಲದಲ್ಲಿ ಏನಾನ ಆ ಉತ್ತರ ಕೊಟ್ಟಿದ್ದಿದ್ರೆ ಹುಡುಗರಿಗೆ ಎಷ್ಟು ಅಹಂಕಾರ ನೋಡಿ ನಿಮಗೆ. ಆದರೆ ಹೃದಯಶಾಸ್ತ್ರ ಕೋವಿದ ಯಾರೋ ಪುರುಷೋತ್ತಮ ತೀರ್ಥರು ನೋಡೋಕೆ ಬಂದಿದ್ದಾರೆ. ಅವ್ರಿಗೆ ಗೊತ್ತು ಈ ಹುಡುಗನ ಹುಡುಗ ಏನಿದೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಅವರು ಚಿಂತನೆ ಮಾಡೋದಂತೆ, ಹೌದು ಈ ಹುಡುಗ ಏನೋ ಹೇಳ್ತಾ ಇದ್ದಾರೆ ಅಂದರೆ ಸೂರ್ಯನನ್ನು ನೋಡಿ. ಸೂರ್ಯ ಎಲ್ಲಿಗೆ ಬಂದಿದ್ದಾರೆ ಅಂತಂದರೆ ಪಶ್ಚಿಮಕ್ಕೆ ಬಂದಿದ್ದಾರಂತ. ಆಗಲಿ ಇನ್ನೇನು ಮುಳುಗುವಂತಹ ಒಂದು ಕಾಲ ಆಗಿದೆ ಅಂತೆ. ನನ್ನ ಒಂದು ವಯಸ್ಸು ನೋಡಿ, ಆಗ ಇನ್ನೂ 5-6 ವರ್ಷ ಅಷ್ಟೇ, ಜಾಸ್ತಿ ಇಲ್ಲ ಅವರಿಗೆ. ಏನು ಮಾಡ್ತಿದ್ದೀನಿ ಅಂತಂದರೆ ಹಸುಗಳನ್ನೆಲ್ಲನೂ ಸಹಿತ ಮೇಯಿಸ್ತಾ ಇದ್ದೀನಿ. ಹಸು ಮೇಯಿಸೋದು ಅಂತಂದರೆ ಈಗಿನ ಕಾಲದಲ್ಲಿ ಹೇಳ್ತಾರಲ್ಲ, ಆ ರೀತಿ ಅಂತ ಅನ್ಕೊಂಡ್ಬಿಡ್ಬೇಡ್ರಿ. ಉಪನಿಷತ್ತಿನಲ್ಲಿ ಎಷ್ಟು ಕಥೆಗಳನ್ನು ಹೇಳ್ತಾರೋ, ಗೋ ಸೇವೆಯನ್ನು ಮಾಡಿದ ನಂತರದೊಳಗಡೆಗೆ ಅವರಿಗೆ ವಿದ್ಯೆ ಬರುತ್ತೆ, ಇಲ್ದಿರ ಇತ್ತಂದ್ರೆ ಬರೋದಿಲ್ಲ. ಇವತ್ತಿನ ದಿವಸ ಗೋಮಯ ತಗೋಮ ಅಂತಂದ್ರೆ ನಮ್ಮ ಹುಡುಗರಿಗೆ
ಒಂದು ದೊಡ್ಡ ಕೋಲ್ಗೆ ಅಲ್ಲ ಒಂದು ಸೌಟನ್ನು ಸಿಕ್ಕಿಸಿ ಹಿಂಗೆ ಅಂದ್ಕೊಂಡು ಹಿಂಗೆ ಇಟ್ಕೊಂಡ್ಬರ್ತಾರೆ. ಅಲ್ಲ ಏನೋ ಬ್ರಹ್ಮಹತ್ಯೆ ಮಾಡೋದಂಥ ರೀತಿಯಲ್ಲಿ ಆಡ್ತಾ ಇರ್ತಾರೆ. ಯದಸ್ತಿಗತಂ ಪಾಪಂ ದೇಹೇ ತಿಷ್ಠತಿ ಮಾನವ ಅಲ್ಲೇ ಪ್ರಾಶನಂ ಪಂಚಗವ್ಯಸ್ಯ. ಪಂಚಗವ್ಯವನ್ನು ಪ್ರತಿನಿತ್ಯ ಪಾನವನ್ನು ಮಾಡಿದರೆ ಆಚಾರ್ಯ ಗಂಡಸರಿಗೆ ಗ್ರಾಚಾರ ತಪ್ಪಿ ವರ್ಷಕ್ಕೆ 2 ಸಲ, ಹೆಂಗಸರಿಗೆ 1 ಸಲ. ಯಾವತ್ತು ಪ್ರತಿಮೆಗಾಸ್ಯ ಮಾರನೇ ದಿವಸ ಒಂದು ಅದೇನೋ ಪ್ರಾಣಾಯಾಮ ಮಾಡಿಕೊಂಡು ಪ್ರಾಣ ಹೋಗ್ತಿರೋದು ಹೆಚ್ಚದು. ಅದೊಂದು ಗಂಡಸರಿಗಂತೂ ಸಹಿತ ಇನ್ನೊಂದು ದಿವಸ ಎಕ್ಸ್ಟ್ರಾ, ಯಾವುದೋ ಉತ್ಸರ್ಜನ ಉಪಕರಣದ ದಿವಸ ಸಿಗಾಕೊಂಡ್ಬಿಡ್ತಾರೆ. ಈಗಂತೂ ಸರಿನೇ ಸರಿ ಏನಾಯ್ತು ಅನ್ಕೊಂಡ್ಬಿಡ್ತಾರೆ. ಅದು ಹುಟ್ಟಿದ್ದಾಯ್ತಾ ಆಮೇಲೆ ಬಂದು ಪಂಚಪತ್ರ ವಿತರಣೆ ಎಲ್ಲ ತೊಗೊಂಡ್ರಿ. ಯಾಕೆಂದ್ರೆ ಪಂಚಗವ್ಯ ಕುಡಿಯೋದು ಅಂತಂದ್ರೆ ಪ್ರಾಣ ಹೋದಂಗೆ ಆಗುತ್ತೆ. ಅದಕ್ಕೋಸ್ಕರ ಇವಾಗೇನು ಅಂತಂದರೆ ಇಂಜೆಕ್ಷನ್ ಬಿಟ್ಟು ಚುಚ್ಕೊತಾ ಇರ್ತಾರೆ. ಅಂದರೆ ಎಷ್ಟು ಪಾಪ ಹೋಗುತ್ತೆ, ಎಷ್ಟು ಆರೋಗ್ಯ ಅಂತಂದರೆ ಅಷ್ಟು ಆರೋಗ್ಯವನ್ನು ಹೇಳ್ತಾ ಇದ್ದಾರೆ. ಅದನ್ನು ಮಾಡುವ ಕ್ರಮದಲ್ಲಿ ಮಾಡಬೇಕು. ನೀವು ಇವಾಗ ಯಾವುದೋ ಒಂದು ಈ ಸೀಮೆ ಹಸು ಸಿಗುತ್ತಲ್ಲ, ಅದ್ರ ಗೋಮಯ ತೊಗೊಂಡು ಮಾಡಿದ್ರು ಅಂತಂದರೆ ಯಾರೂ ತೊಗೊಳಕ್ಕಾಗಲ್ಲ, ಖಂಡಿತವಾಗ್ಲೂ ತೊಗೊಳಕ್ಕಾಗಲ್ಲ. ಅದೇನು ಬಸ್ ಸ್ಟ್ಯಾಂಡಲ್ಲಿರುವಂತಹ ಒಂದು ಬಾಳೆಹಣ್ಣು ತಿಂದಿರುತ್ತೆ, ಏನು ಬೇಕಾದ್ರೂ ತಿಂದಿರ್ತದೆ, ಹೇಳಲಿಕ್ಕೆ ಆಗುತ್ತೆ. ಆದರೆ ಹಿಂದಿನ ಕಾಲದೊಳಗಡೆಗೆ ಆ ಒಳ್ಳೆ ತಳಿಗಳಿಂದ ಬಂದಿರತಕ್ಕಂಥದ್ದು ಇವತ್ತಿಗೂ ಅಷ್ಟೇನೆ. ನೀವು ಉಡುಪಿಗೆಲ್ಲ ಹೋದಾಗ ನೀವೆಲ್ಲ ಸ್ವಲ್ಪ ಗಮನಿಸಿ, ಇದು ಗೊತ್ತಿರುತ್ತೆ, ನಿಮ್ಗೆ ಗೊತ್ತಿಲ್ಲ ಅಂತ. ಅದು ಹೋಯಿತು ಅಂತಂದರೆ ಇನ್ನೊಂದು 10 ನಿಮಿಷ ನಿಂತ್ಕೊಳ್ಳೋಣ ಅನಿಸುತ್ತೆ. ಯಾಕೆಂದರೆ ಎಲ್ಲ ಹುಲ್ಲು ಇತ್ಯಾದಿಗಳನ್ನು ಹಾಕಿನೇ ಅದನ್ನು ಬೆಳೆಸಿರ್ತಾರೆ. ಎಲ್ಲ ನಾಟಿ ಹಸುನೇನೆ ಅಲ್ಲಿ, ಯಾವುದು ಬೇರೆ ಇಲ್ಲ. ಮಣ್ಣಾನ್ ಗಿಡ್ಡ ಅಂತೂ ಇದಂತೂ ಹೋಯ್ತು ಒಳ್ಳೆ ಘಮ 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 ವಾಸನೆ ಇರುತ್ತೆ. ಬೆಂಗಳೂರು ಒಳಗಡೆ ಅದನ್ನು ಮಾರ್ಕೆಟ್ ಅಂತ ಕಡೆ ಇದ್ಬಿಡ್ತು ಅಂತಂದರೆ ಅದು ಏನು ತಿನ್ನತ್ತೋ ಏನು ಕತ್ತಿನೋ ದೇವರೇ ಗೊತ್ತ. ನೆನೆದರೆ ಘೋರ ಇದೇನು ಸುಖ, ನೆನೆದರೆ ಘೋರ ಇದೇನು ಸುಖ. ಏನಾಚಾರ್ಯ ಇವು ಮಾರ್ಕೆಟ್ ಬಂದಿದ್ದೋ ಕಡೆಗ ನಿಮ್ಮ ಮನೆ? ಹೌದು, ಅದೇ ನೀವು ಅಂದ್ಕೊಂಡಿರ್ತೀರ ಮಾರ್ಕೆಟ್ ಬಂದಿದ್ದಲ್ಲಿ ಅಂತೇಳಿ. ಅದು ನೋಡ್ತಿದ್ದು ನಮಗೆ ಗೊತ್ತಾಗುತ್ತೆ. ಪಾಪ ಹಸು ಏನೋ ಬರುತ್ತಲ್ಲಿ ಗೊತ್ತಿಲ್ದಿರೋ ಯಾವುದೋ ಒಂದು ಇದಕ್ಕೆ ಬಾಯಿ ಹಾಕಿದ್ದು ಸ್ವಲ್ಪ ಏನಿದೆ ಬಾಯಿ ಹಾಕಿದ್ರೆ ದೊಡ್ಡ ತೊಂಡೆ ಕೊಡ್ತಾರೆ, ರಪ್ಪದ ಮುತಿಗಳು ಹೊಡಿತಾರೆ. ಆಯಿತಾ? ಗೋಬ್ರಾಹ್ಮಣ ಹಿತಾಯಚ ಅನ್ನೋದನ್ನು ಕಿವಿ ಮುಚ್ಕೊಂಡು ಹೇಳಿದ್ದೆ. ಆ ಗೋವನ್ನು ಹೊಡಿತಾರಲ್ಲ, ಇನ್ನು ನ್ಯೂಸ್ಗೆ ಹೋಗಿ ನೋಡೋಣ ಆಗತ್ತಾ ಅಂತಂದರೆ ನಿಮ್ಗೆ ಯಾಕೆ 500 ಆಯ್ತು ಅಂತಾರೆ. ಬಾಯಲ್ಲಿ ಹೇಳೋಕ್ಕಾಯ್ತು ಅಷ್ಟೇ ಹೊರತು ಅನುಭವಕ್ಕೆ ಯಾವ ಸಿಗೋದು ಅಂದ್ಕೊಡೋಕ್ಕಾಗಲ್ಲ. ಹಾಗೆ ಅವ್ರು ಹೇಳ್ತಾ ಇದ್ದಾರೆ, ಆ ಗೋವಿನ ಸೇವೆಯನ್ನು ಮಾಡಿದ ನಂತರದಲ್ಲೇ ವಿದ್ಯಾಭ್ಯಾಸ ಅವ್ರಿಗೆ ತಲೆ ಎತ್ತೋದು. ಹಂಗಂದ್ಬಿಟ್ಟು ಈಗಿನ ಕಾಲದ ವಿದ್ಯಾಪೀಠದಲ್ಲೆಲ್ಲರೂ ಸಹಿತ ಗೋ ಸೇವೆ ಮಾಡ್ತೀನಿ ಅಂದರೆ ಆ ವಿದ್ಯಾಪೀಠ ಹೊರಟೋಗೋದು, ಅಲ್ಲೇನು ಗೋ ಸೇವೆ ಮಾಡೋಕ್ಕೆ ಹೇಳ್ತಾರೆ. ಅದಕ್ಕೋಸ್ಕರ ಯಾರು ಇಡೋದಕ್ಕೆ ಹೋಗಲ್ಲ. ಅದನ್ನು ಒಟ್ಟು ಬರಬೇಕು, ಊಟ ತಿಂಡಿ ಮಾಡ್ಕೋಬೇಕು, ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಆದರೆ ಆ ಗೋವುಗಳನ್ನೆಲ್ಲ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಭಗವಂತ. ಕಾದಿದ್ದಾನೆ ಅಲ್ವಾ? ಕಾದನ ವತ್ಸವ ಹರಿ ಕಾದನ, ಕಾದನ ವತ್ಸವ ಹರಿ ಕಾದನ, ವೇದ ವೇದ್ಯ ಸಾರ ವಿನುತ ರಾಧಿಕಾ ರಮಣ ಕೃಷ್ಣ. ನೋಡಿ, ಆ ಭಗವಂತನೇ ಆ ಗೋವುಗಳನ್ನು ಕಾದಿದ್ದಾನಂತೆ. ನಾವೇ ದಿವಸ ಮಾಡೋದಕ್ಕಿಂತ ಮುಂದೆ ನೋಡ್ತಾ ಇರ್ತೀವಿ. ಹಾಗೆ ಆ ಗೋವುಗಳನ್ನೆಲ್ಲ ನಾನು ಸಂರಕ್ಷಣೆ ಮಾಡ್ತಾ ಇದ್ದೀನಿ. ಸೂರ್ಯ ಅಸ್ತವಾಗ್ತಾ ಇದೆ, ಆ ಗೋವುಗಳೆಲ್ಲವೂ ಸಹಿತ ಮನೆಯ ಕಡೆಗೆ ಹೋಗಬೇಕು. ಆದ್ದರಿಂದ ಎಷ್ಟು ದೂರ ಇರಬಹುದು ನೀವು ಯೋಚನೆ ಮಾಡಿ. ಅಂದರೆ ಅಪ್ಪಪ್ಪ ಅಂತಂದರೆ 1 ಕಿಲೋಮೀಟ್ರ್ ಇರ್ಬೋದು, ಅದಕ್ಕಿಂತ ಜಾಸ್ತಿ ಇರೋದಕ್ಕೆ ಸಾಧ್ಯ. ನಡ್ಕೊಂಡು ಹೋಗ್ಬೇಕಲ್ಲ. ಅಂದರೆ ಅರ್ಥ ಆಯಿತು, ಬಾಪ ಕುಂತ್ಕೋ ಬೇರೆ ಒಳಗಡೆಗೆ ಕರ್ಕೊಂಡು ಹೋಗ್ತೀವಿ ಅಂತ. ಹಿಂಗೆ ಮಾಡಿ ಏನೇನೇ ನಮ್ಮ ಮಣ್ಣನ್ನು ಸಹಿತ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಏನು ಆಶ್ರಮ ಕೊಟ್ಬಿಟ್ಟು ಅವ್ರು ಸನ್ಯಾಸಿ ನೋಡಿ ಅಲ್ಲಿ ಕೂತ್ಕೊಂಡಿದ್ದಾರೆ. ಅದು ನೋಡ್ರಿ ಅವ್ರು ಇಬ್ಬರು ಸಹಿತ ನಮ್ಮ ಮಣ್ಣನ ಮೇಲೆ. ಅಂದರೆ ಆ ಪುರುಷೋತ್ತಮ ತೀರ್ಥರು ಬ್ರಹ್ಮಣ್ಯ ತೀರ್ಥರಿಗೆ ಆಶ್ರಮ ಕೊಟ್ಬಿಟ್ಟಿದ್ದಾರೆ. ಇನ್ನು ನಾನು ಏನಾದರೂ ನಿಮ್ಮ ಜೊತೆ ಬಂದ್ಬಿಡ್ತು ಅಂದರೆ ಮತ್ತೆಲ್ಲ ಪ್ರಕಾರವಾಗಿ ನಾನು ಅಂದರೆ ಸನ್ಯಾಸಿ ಆಗಿ ಬಂದ್ಬಿಡಬೇಕಾಗತ್ತೆ. ಇವತ್ತಲ್ಲ ನಾಳೆ ನಿಮಗೆ ಅದೇ ಸ್ಥಿತಿ ಮಾಡಿಸ್ತೀನಿ ಅಂತ ಅಂದ್ಕೊಂಡು ಉಪದೇಶಾಸ್ತ್ರಕ್ಕೆ ಹೋಗಿದ್ದ ಅವರು ಹೇಳಿದ್ರು. ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ, ಹತ್ರ ಹೋಗಿ ಅಲ್ಲಿ ಹೋದ ಸಂದರ್ಭದೊಳಗೆ ಕೇಳ್ತಾ ಇದ್ದಾರೆ, ಯಾರೋ ಆ ಹುಡುಗ ಅಂತ. ಬೆಳಿಗ್ಗೆ ದೇವ್ರ ಪೂಜೆಗೆ ಎಲ್ಲರೂ ಸಹಿತ ಸೇರಬೇಕಲ್ಲ, ಪೂಜೆ ಆಗ್ತಾ ಇದೆ, ಆ ಹುಡುಗ ಸಹಿತ ಬಂದಿದ್ದಾರೆ. ಬಂದಾಗ ಯಾರು ಆ ಹುಡುಗ ಅಂತ, ಲಕ್ಷ್ಮೀನಾರಾಯಣ ಅಂತ ಹೇಳಿ ಅವರ ಹೆಸರು. ನೋಡ್ರಿ, ಅವರಿಗೆ ಎಂತಹ ಒಂದು ಭಾಗ್ಯ ಅಂತಂದರೆ ಪೂರ್ವಾಶ್ರಮದ ಹೆಸರು ಆ್ಯಸ್ ಇಟ್ ಈಸ್ ಹಾಗೆ ಬಂತು. ಕಂಬಾರೂರು ರಾಮಚಂದ್ರ ತೀರ್ಥರು ಅಂತ ಹೇಳಿ ಊರಿನ ಹೆಸರೇ ಬಂದ್ಬಿಟ್ಟಿದೆ. ಆ ರಾಮಚಂದ್ರ ತೀರ್ಥರ ಊರು ಯಾವುದು? ಕಂಬಾರೂರು. ಹಾಗೆ ಅದೇ ಹೆಸರೇ ಅವ್ರಿಗೆ ಬಂದಿದೆ.
ಅಂದರೆ ಇಂಥದ್ದು ಬೇಕಾದಷ್ಟು. ಈಗ ನಾನು ಒಂದೇ ರೀತಿ ಹೆಸರು ಬೇಕಾದಷ್ಟು ಇತ್ತು ಅಂದರೆ ರಾಘವೇಂದ್ರ ಎಷ್ಟು ಜನ ಇದ್ದಾರಪ್ಪ, ಪ್ರಹ್ಲಾದರಾವ್ ಎಷ್ಟು ಜನ ಇದ್ದಾರೆ ಅಲ್ವಾ? ಅದೇ ರೇ ಕುಳ್ಳು ಪ್ರಹ್ಲಾದರಾವ್ ರೇ, ಕುಳ್ಳು ಪ್ರಹ್ಲಾದರಾವ ಅವಾಗ ಅದು ಉದ್ದು ಪ್ರಹ್ಲಾದರಾವ್, ಕಪ್ಪು ಪ್ರಹ್ಲಾದರಾವ್, ಒಂದೊಂದು ವಿಶೇಷಣವನ್ನು ಇಟ್ಕೊಂಡಿರ್ತಾರೆ. ಹಾಗೆ ಇಲ್ಲಿ ಆ ಕಾಲದಲ್ಲಿ ಅವರಿಗೆ ಲಕ್ಷ್ಮೀನಾರಾಯಣಾಚಾರ್ಯರು ಅಂತ ಹೇಳಿ ಅವರು ಬೇರೆ ಇನ್ಯಾರಲ್ಲ ನಮ್ಮ ಸಂಬಂಧಿಕರಿರ್ತಾರೆ. ಹಾಗಿದ್ರೆ ಅವರನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ, ಇಲ್ಲ ಅವ್ರ ತಂದೆ ತಾಯಿಗಳನ್ನು ಕರೆಸ್ತೀವಿ ಅಂತ ಹೇಳಿ ಆ ಸಂದರ್ಭದೊಳಗಡೆಗೆ ಅವರಿಗೆ ಆಶ್ರಮ ಇರತಕ್ಕಂತಹದ್ದನ್ನು ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಹೇಳಿ ಅವರಿಗೆ ಹೆಸರನ್ನು ಕೊಡ್ತಾ ಇದ್ದಾರೆ. ಆದರೆ ಹೆಸರೇ ಮಾಡ್ತಾ ಇದ್ದಾರೆ ದಿವಸ ಲಕ್ಷ್ಮೀನಾರಾಯಣ ತೀರ್ಥರ ಆರಾಧನೆಗೆ ಹೋಗ್ತೀವಿ ಅಂತಂದರೆ ಅವ್ರು ಯಾವ ಮಠದವರು ಅಂತ ಕೇಳ್ತಾರೆ. ಶ್ರೀಪಾದರಾಜ ಮಠದವ್ರು ಒಡಸಾವಿನ ಹಿಂದಿನ ದಿವಸ ಬರುತ್ತಾರೆ. ಹೌದು, ಶ್ರೀಪಾದರಾಜ ನಾನು ಯಾವುದೋ ಬೇರೆ ಮಠದವರು ಅಂತ ಅನ್ಬೋದು. ಅಂದರೆ ಅವರ ಹೆಸರೇ ಇವತ್ತಿನ ದಿವಸ ಲೋಕದಲ್ಲಿ ಗೊತ್ತಾಗದೇ ಇರುವಂತಹ ಒಂದು ಸ್ಥಿತಿ ಆಗೋಗ್ಬಿಟ್ಟಿದೆ. ಆ ರೀತಿಯಲ್ಲಿ ವಿಖ್ಯಾತರಾಗಿದ್ದಾರೆ. ಶ್ರೀಪಾದರಾಜರು ಅಂತಲೇ ವಿಖ್ಯಾತರಾಗಿರ್ತಕ್ಕಂಥವರು ಮಹಾನುಭಾವರು. ಇಂತಹ ಯಾವ ಶ್ರೀಪಾದರಾಜರಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ. ಅಂತಹ ಸಂದರ್ಭದಲ್ಲಿ ಆ ಸ್ವರ್ಣವರ್ಣ ತೀರ್ಥರ ಸೇವೆಯನ್ನು ಮಾಡಿದ್ದಾರೆ. ನಂತರದಲ್ಲಿ ಅವರ ವಿದ್ಯಾಭ್ಯಾಸ ಇರತಕ್ಕಂಥದ್ದು ವಿಭುಧೇಂದ್ರ ತೀರ್ಥ ಶ್ರೀಪಾದಗಳವರಿಗೆ. ಅದೇ ವಿಭುಧೇಂದ್ರ ಮುಖಾನ್ ಶಿಷ್ಯ ನವಕೃತ ಸುಧಾಂಸುತಿ ಯೋ ಪಾಠಯತ್ಸ ರಾಜೇಂದ್ರ ಗುರುರ್ಭುಜಾದ ಭೀಷದ ಅಂತ ಹೇಳ್ತಿದ್ದಾರೆ. ರಾಜೇಂದ್ರ ತೀರ್ಥರು 9 ಬಾರಿ ಅವರಿಗೆ ಸುಧಾದಿ ಗ್ರಂಥಗಳನ್ನು ಪಾಠವನ್ನು ಹೇಳಿದ್ದಾರಂತೆ. ನವಕೃತ ಸುಧಾಂಸುತಿ 9 ಬಾರಿ ಹೇಳಬೇಕಾಗಿದ್ರೆ ಇನ್ನು ಎಂತಹ ಒಂದು ಪಾಂಡಿತ್ಯ ಇರಬೇಕು ರಾಜೇಂದ್ರ ತೀರ್ಥರಿಗೆ. ವಿಭುಧೇಂದ್ರ ತೀರ್ಥರ ಒಂದು ಆ ಒಂದು ಶಾಣತ್ವ ಹೇಗಿರಬೇಕು. ಅವರು ಶ್ರೀಪಾದರಾಜರಿಗೆ ಪಾಠವನ್ನು ಹೇಳಿದ್ದಾರೆ. ಇಂತಹ ಶ್ರೀಪಾದರಾಜರಲ್ಲಿ ವಿದ್ಯೆಯನ್ನು ಕಲಿತಿರತಕ್ಕಂತಹವರು ವ್ಯಾಸರಾಜರು ಸಾರ್ವಭೌಮರು. ಬ್ರಹ್ಮಣ್ಯ ತೀರ್ಥರಿಗೆ ಪಾಠ ಹೇಳಕ್ಕೆ ಬರ್ತಿರ್ಲಿಲ್ಲ ಅಂತ ಅನ್ಕೊಂಡ್ಬಿಡ್ಬೇಡ್ರಿ. ಆ ಪರಂಪರಾಗತವಾಗಿರ್ತಕ್ಕಂಥ ವಿದ್ಯೆ ಹಾಗೆ ಉಳ್ಕೊಂಡಿದೆ. ಆ ಸಂಪ್ರದಾಯ ಹಾಗೆ ಬರಲಿ ಎನ್ನುವಂಥದ್ದು. ಇವತ್ತು ಅನಂತಪುತ್ರವರ ವ್ರತವನ್ನು ಮಾಡುವಂಥದ್ದು ಸಂಪ್ರದಾಯ ಇದೆಯಲ್ಲ, ಅದನ್ನು ತಂದೆ ತಾತ ಅವರೆಲ್ಲ ಮಾಡ್ಕೊಂಡು ಬಂದಿರ್ತಾರೆ, ಅದನ್ನು ನಾವು ಮಾಡ್ತಾ ಇರಬೇಕು. ಈಗ ಅದು ಯಾವುದು ಇಲ್ಲವೇ ಇಲ್ಲ. ಏನೋ ಸಂಧ್ಯಾವನೆ ಮಾಡೋದ್ರೇನೋ ಅಲ್ಲ, ಅದು ನಮ್ಮ ತಾತನ ಕಾಲದಲ್ಲೇ ಸಂಪ್ರದಾಯ ನಿಂತೋಯ್ತು ಆಚಾರ್ಯ. ಸಂಧ್ಯಾವನೆ ಸಂಪ್ರದಾಯ ಅಂತೆ. ಮೊಬೈಲ್ ನೋಡೋ ಸಂಪ್ರದಾಯ ಇರಲಿಲ್ವಲ್ಲ. ನೀವು ತಾತ ನೋಡ್ತೀರಾ? ಯಾಕೆ ನೋಡ್ತಿದ್ಯಾ ಮೊಬೈಲನ್ನ? ತೆಗೆದು ಬಿಸಾಕುವ ಪ್ರಾಣ ಹೋದಂಗೆ ಆಗ್ಬಿಡ್ತಾರೆ. 5 ನಿಮಿಷ, ಜಾಸ್ತಿ ಹೊತ್ತಿಲ್ಲ, 5 ನಿಮಿಷ ಏನಾದರೂ ಒಂದು ಸಹಿತ ಮೊಬೈಲ್ ಕಾಣಿಸ್ತೀರೇ ಇತ್ತು ಅಂತಂದರೆ ಪ್ರಾಣ ಹೋದಂಗೆ ಆಗುತ್ತೆ. ಅದು 5ನೇ ಪ್ರಾಣ ಅಲ್ಲ, 6ನೇ ಪ್ರಾಣ. ಪಂಚ ಪ್ರಾಣಗಳಿದೆ ಅಂದರೆ ಇದು 6ನೇ ಪ್ರಾಣ ಇದು. ಇಂತಹ ಒಂದು ಸ್ಥಿತಿ ಆಗೋಗ್ತಾ ಇದೆ ನಮ್ಮ ಕತೆ. ಆ ಸಂದರ್ಭದಲ್ಲಿ ಅವರಲ್ಲಿ ಅಧ್ಯಯನಕ್ಕೋಸ್ಕರವಾಗಿ ವ್ಯಾಸರಾಜರನ್ನು ಕಳಿಸ್ತಾ ಇದ್ದಾರೆ. ಇಂತಹ ಯಾವ ವ್ಯಾಸರಾಜರು 18ನೇ ವಯಸ್ಸಿಗೆ ದಿಗ್ವಿಜಯ ಯಾತ್ರೆಗೆ ಹೊರಟಿದ್ದರಂತೆ. ಪಕ್ಷದ ಮಿಶ್ರ ಅಂತ ಹೇಳಿ ಆ ವ್ಯಕ್ತಿ ಅವನಿಗಾಗಲೇ ನಿನ್ನೆ ತಲೆ ಕೂತು ಬೆಳಗಾಗಿತ್ತಂತೆ. ಈಗ 18 ವರ್ಷದವ್ರಿಗೇ ತಲೆ ಕೂತು ಬೆಳಗಾಗಿರುತ್ತೆ, ಅದೇನು ಹೆಚ್ಚುಗಾರಿಕೆ ಅಲ್ಲ. ಆ ಕಾಲದಲ್ಲಿ ಅಂಥದ್ದೇನಿಲ್ಲ. ಅಂದರೆ ಅವನಿಗೆ 70 ವರ್ಷ 80 ವರ್ಷ ಆಗಿತ್ತಂತೆ. ಅವಾಗ ನಾನು ವಾಕ್ಯಾರ್ಥವನ್ನು ಮಾಡಬೇಕು ಅಂತ ವ್ಯಾಸರಾಜರು ಹೇಳಿ ಕಳಿಸಿದ್ರಂತೆ. ಯಾರವರು ಹೇಗಿದ್ದಾರೆ ಏನು ಕೇಳ್ಕೊಂಬೋದು. ಇನ್ನೂ 18 ವರ್ಷ ಆದಂತೆ, ಇನ್ನೂ ಮೀಸೆನೇ ಚಿಗುರಿಲ್ಲ. ನನ್ನ ಹತ್ರಕ್ಕೆ ವಾಕ್ಯಾರ್ಥ. ಅಷ್ಟೊತ್ತಿಗೆ 1000 ಜನ ಪಂಡಿತರನ್ನು ಸಿದ್ಧ ಮಾಡಿರತಕ್ಕಂಥ ವ್ಯಕ್ತಿ. ಅಂತಹ ಸಂದರ್ಭದ ಕಡೆಗೆ ಅವರನ್ನು ವಾಕ್ಯಾರ್ಥ ಕರಿಬೇಕಂದ್ರೆ ಈ ಚಿಕ್ಕ ಹುಡುಗರ ಹತ್ರಕ್ಕೆ ಏನು ಮಾಡುವಂಥದ್ದು ನಾವು ಬರಲ್ಲ ಅಂತ ನೋಡಿ ಹೇಗಾದರೂ ಮಾಡಿ ವಾಕ್ಯಾರ್ಥ ಕರೀಲೇಬೇಕು. ಆ ಒಂದು ರಾಜ್ಯದ ರಾಜನಿಗೆ ಮಕ್ಕಳಿದ್ದಿಲ್ಲ. ವ್ಯಾಸರಾಜರ ಅನುಗ್ರಹ ಮಾಡೋದ್ರಂತೆ. ಮಕ್ಕಳಾದರು ಏನು ಬೇಕು ಅಂತ ಕೇಳಿದ್ರಂತೆ. ಏನಿಲ್ಲ, ಒಂದು ದಿವಸ ವಾಕ್ಯಾರ್ಥ ಕರೀಲಿಂತೆ. ಭಾಷಾಸ್ತ್ರ ಹೋಗ್ತಾ ಇತ್ತು, ನಿಲ್ಲಿಸ್ಬಿಟ್ಟ ರಾಜ. ಹೆಂಗಿರುತ್ತೆ ನೋಡಿ, ಭಾಷಾಸ್ತ್ರ ಬರ್ತಿತ್ತು ಅಂದರೆ ಎಲ್ಲ ಆಗುತ್ತೆ, ಇಲ್ಲಾಂದ್ರೆ ಏನು ಇಲ್ಲವೇ ಇಲ್ಲ, ನಿಂತೋಯ್ತು. ಯಾಕೆಂದ್ರೆ ಅವ್ರ ಹತ್ರಕ್ಕೆ ವಾಕ್ಯಾರ್ಥ ಮಾಡಿ ಮತ್ತೆ ಕಡ್ಡಿ ಅಂತೆ. ನೀವು ಸೋಲ್ರಿಗೆ ಎಲ್ರಿ ಅದೆಲ್ಲ ಏನು ಯೋಚನೆ ಮಾಡ್ಕೊಬೇಡಿ. ಸರಿ, ಹಾಗಿದ್ರೆ ಆಗ್ಬೋದು. ಆ ಸಂದರ್ಭದೊಳಗಡೆ ವಾಕ್ಯಾರ್ಥ ಅಂತಾಯಿತು. ಏನು ಎಲ್ಲರೂ ಸಹಿತ ಸೇರಿಬಿಟ್ಟಿದ್ದಾರೆ. ಆ ಸಂದರ್ಭದೊಳಗಡೆ ವಾಕ್ಯಾರ್ಥವಾಗುತ್ತಾ ಇದೆ. ವಾಕ್ಯಾರ್ಥದೊಳಗಡೆಗೆ ಸೋಲ್ತರಂತು. ಅವಾಗ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಯದದೀತಂ ತದದೀತಂ ಯದ್ ಅನದೀತಂ ತದಪ್ಯದೀತಂ. ನಾನು ಏನು ತಿಳ್ಕೊಂಡಿದ್ದೀನೋ ಅದನ್ನು ಎಲ್ಲವನ್ನೂ ಸಹಿತ ಈ ಸಣ್ಣ ಹುಡುಗ ತಿಳ್ಕೊಂಡಿದ್ದಾರೆ. ವೆರಿ ಗುಡ್. ಯದದೀತಂ ತದದೀತಂ, ಯಾವುದು ನಾನು ತಿಳ್ಕೊಂಡಿದ್ದೀನೋ ಅದನ್ನೆಲ್ಲ ತಿಳ್ಕೊಂಡಿದ್ದಾರೆ ಈ ಸಣ್ಣ ಹುಡುಗ. ಅಂದರೆ ವ್ಯಾಸರಾಜರು ತಿಳ್ಕೊಂಡಿದ್ದಾರೆ. ಯದ್ ಅನಧೀತಂ ತದಪ್ಯಧೀತಂ, ನಾನು ಯಾವುದು ತಿಳ್ಕೊಂಡಿಲ್ವೋ ವೇದಾಂತ ಶಾಸ್ತ್ರ ಅದನ್ನು ಅವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಾನು ಬರೀ ತರ್ಕ 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 ಅಂತಲೇ ಇದ್ದೀನಿ.
ಆದರೆ ಆ ವೇದಾಂತ ಶಾಸ್ತ್ರ ಎಂಬತಕ್ಕಂತಹದ್ದನ್ನು ವಿಶೇಷವಾಗಿ ಅವರು ತಿಳ್ಕೊಂಡು ಬಿಟ್ಟಿದ್ದಾರೆ. 64 ವಿದ್ಯೆಯನ್ನು ತಿಳಿದಂತಹವರು. ಆ ವಿದ್ಯೆಯನ್ನು ತಿಳಿದಿದ್ದಕ್ಕೋಸ್ಕರವಾಗಿಯೇ ವಿಜೇಂದ್ರ ಸ್ವಾಮಿಗಳಿಗೆ 64 ವಿದ್ಯೆಯನ್ನು ಹೇಳಿಕೊಟ್ರು. ಅದನ್ನು ಆ 64 ವಿದ್ಯೆಯನ್ನು ಸಹಿತ ಅವರು ಪ್ರದರ್ಶನವನ್ನು ಮಾಡಿ ಎಲ್ಲರಲ್ಲಿಯೂ ಸಹಿತ ಜಯಪತ್ರ ತೊಗೊಂಬಂದರು. ನನಗೂ 64 ವಿದ್ಯೆ ಬರುತ್ತೆ ಅಂತೇಳಿ ಹೇಳಿದ್ದಲ್ಲ, ಅದರ ಜಯಪತ್ರ ತೊಗೊಂಬರ್ಬೇಕು. ಮುಂದೆ ಹೇಳ್ತೀನಿ ವಿಜೇಂದ್ರ ಸ್ವಾಮಿಗಳ ವಿಷಯವನ್ನು. ಆಗ ಆ ವ್ಯಾಸರಾಜರು ಅವರನ್ನು ಸೋಲಿಸ್ತಾ ಇದ್ದಾರೆ ವಾಕ್ಯಾರ್ಥದೊಳಗಡೆಗೆ. ಯದದೀತಂ ತದದೀತಂ ಯದನದೀತಂ ತದಪ್ಯದೀತಂ ಪಕ್ಷಧರ ಮಿಶ್ರ. ಆ ಪಕ್ಷಧರ ಮಿಶ್ರ ಎಂಬತಕ್ಕಂಥ ಅವನನ್ನು ಸೋಲಿಸಬೇಕಾಗಿತ್ತು ಅಂತಂದರೆ ಯಾರ ಕೈಲೂ ಸಾಧ್ಯ ಇಲ್ಲವಂತೆ. ಹಾಗಿದ್ದರೆ ಯಾರ ಕೈಲಿ ಸಾಧ್ಯ ಅಂತಂದರೆ ಮತ್ತೆ ಈ ಶಾಸ್ತ್ರವನ್ನು ರಚನೆ ಮಾಡಿರ್ತಕ್ಕಂತಹ ವ್ಯಾಸರೇ ನನ್ನ ಎದುರುಗಡೆಗೆ ಬಂದು ಕೂತ್ಕೊಂಡ್ರೆ ಅವ್ರ ಹತ್ರಕ್ಕೆ ನಾನು ಸೋಲ್ತೀನಿ ಹೊರತು ಬೇರೆ ಯಾರ ಹತ್ರಕ್ಕೂ ನಾನು ಸೋಲಲ್ಲ ಅಂತೇಳಿ ಅವನು ಹಠ ಇತ್ತಂತೆ. ಅದಕ್ಕೋಸ್ಕರವಾಗಿಯೇ ನೀನು ಆ ವ್ಯಾಸರ ಬರಲ್ಲಪ್ಪ, ಈ ವ್ಯಾಸರಾಜರು ಬರ್ತಾರೆ ಎಂಬುತ್ತಂತ ಹೇಳಿ ಕಳಿಸಿ ಆ ವ್ಯಾಸರಾಜರು ಅವರನ್ನು ಸೋಲಿಸ್ತಾ ಇದ್ದಾರೆ. ಎಲ್ಲಿ ಅಧ್ಯಯನ ಮಾಡಿದ್ದು ಅಂತ ಕೇಳಿದ್ರಂತೆ. ನಾನು ಶ್ರೀಪಾದರಾಜರು ಅಂತ ಹೇಳಿದ್ದಾರೆ, ಅವರ ಬಳಿಯಲ್ಲಿ ಅಧ್ಯಯನ ಮಾಡಿದ್ದು. ಆ ಸಂದರ್ಭದಲ್ಲಿ ಅವರನ್ನು ದರ್ಶನ ಮಾಡೋಣ ಅಂಥೇಳಿ ಬರ್ತಾ ಇದ್ದಾರೆ. ಗೋಪಿನಾಥ ದೇವರ ಪೂಜೆಗೆ ಹೊರಟಿದ್ದಾರೆ. ಹೊರಡುವಷ್ಟರೊಳಗಡೆಗೆ ಯಾವುದೋ ಹುಡುಗ ಬಂದು ಹೇಳಿದ್ರಂತೆ, ಸ್ವಾಮಿ ಯಾರೋ ಬಂದಿದ್ದಾರೆ, ನೋಡಿದ್ರೆ ನಿಮ್ಮ ಹತ್ರಕ್ಕೆ ವಾಕ್ಯಾರ್ಥ ಮಾಡೋಕ್ಕೆ ಬಂದಿರುವಂಥ ರೀತಿಯಲ್ಲಿದೆ ಅಂತಂದ್ರಂತೆ. ಹೆಸರೇನು ಕೇಳ್ಕೊಂಬ ಹೋಗು ಅಂತಂದ್ರಂತೆ. ಪಕ್ಷಧರ ಮಿಶ್ರ ಅಂತ ಹೇಳಿದ್ರಂತೆ. ನೋಡಿ ಹೆಸರು ಅಂತೂ ಅಲ್ಲೆಲ್ಲೋ ಸ್ವಲ್ಪ ನೀವು ಹೋಗಬೇಕು ಅಂಥದ್ದೇ ಇರುತ್ತೆ ಹೆಸರುಗಳು. ಇಲ್ಲೆಲ್ಲ ಮಾಮೂಲಿ ಯಥಾ ಪ್ರಕಾರವಾಗಿ ಅಲ್ಲೇ ಕುಳ್ಳು ಪ್ರಹ್ಲಾದರಾಜರು, ಉದ್ದ ಪ್ರಹ್ಲಾದರಾವು, ದಪ್ಪ ಪ್ರಹ್ಲಾದರಾವು ಅದನ್ನೇ ಹೇಳಬೇಕು. ಅಲ್ಲೆಲ್ಲ ಬೇರೆ ಬೇರೆ ಹೆಸರುಗಳು ವಿಶಿಷ್ಟವಾಗಿರುತ್ತೆ ಅಲ್ಲೆಲ್ಲ ಸಹಿತ. ಪಕ್ಷಧರ ಮಿಶ್ರ ಅಂತ ಹೇಳಿದ್ರು. ಹಾಗಿದ್ರೆ ಅವ್ರು ಹೇಗೆ ಬಂದಿದ್ದಾರೆ ಕೇಳ್ಕೊಂಬ ಹೋಗೋ, ನೋಡ್ಕೊಂಬ ಹೋಗೋ ಅಂತಂದ್ರೆ ಹೋದ ಸಂದರ್ಭದಲ್ಲಿ ಹೇಳಿದ್ರಂತೆ ಕುದುರೆಯಲ್ಲಿ ಬಂದಿದ್ದಾನೆ ಅಂತ. ನಾನು ಅವ್ರು ನೋಡಲೇಬೇಕು ಅಂತಂದ್ರಂತೆ. ಏಕೆಂದರೆ ಹೆಸರೇನು ಅಂತಂದರೆ ಪಕ್ಷಧರ ಮಿಶ್ರ ಅಂತ ಹೇಳಿ. ಪಕ್ಷ ಅಂದರೆ ರೆಕ್ಕೆಗಳು ಒಂದರ್ಥ. ಪಕ್ಷ ಅಂತಂದರೆ ನೀವು ಯಾವ್ಯಾವ್ದು 5-6 ಪಕ್ಷ ಇಟ್ಕೊಂಡಿದ್ದೀರಲ್ಲ ಆ ಪಕ್ಷ ಅಲ್ಲ, ಇಲ್ಲಿ ಪಕ್ಷ ಬೇರೆ ಆಯಿತಾ. ಪಕ್ಷಧರ ಅಂದರೆ ಆ ರೆಕ್ಕೆಗಳನ್ನು ಹೊಂದಿರತಕ್ಕಂಥವ್ರು, ಅದು ಏನು ವಿಶ್ವವಾಗಿ ಹೊಂದಿದ್ದಾರಂತೆ. ಇಂತಹ ವ್ಯಕ್ತಿ ಬರಬೇಕಾಗಿದ್ದರೆ ಹಾರ್ಕೊಂಡು ಬರಬೇಕಾಗಿತ್ತು, ಕುದುರೆನಲ್ಲಿ ಯಾಕೆ ಬಂದರು ಅಂತ ಆಶ್ಚರ್ಯ ಆಯ್ತಂತೆ ಶ್ರೀಪಾದರಾಜ. ಅವಾಗ ಕೇಳಿದ್ರಂತೆ, ವಾಕ್ಯಾರ್ಥ ಮಾಡೋಕ್ಕೆ ಮುಂಚಿತವಾಗಿ ನಿಮ್ಮ ಹೆಸರಿಗೂ ನಿಮ್ಮ ಅವಸ್ಥೆಗೂ ಸಹಿತ ಒಂದಕ್ಕೊಂದಕ್ಕೆ ಹೊಂದುತ್ತಾನೆ ಇಲ್ವಲ್ಲ, ಏನು ಮಾಡಬೇಕು ಅಂತಂತೆ. ಅಯ್ಯೋ ನಾನು ಅವಾಗೆಲ್ಲನೂ ಸಹಿತ ರೆಕ್ಕೆ ಕಟ್ಕೊಂಡೆ ಹಾರು ಹೋಗ್ತಾ ಇದ್ದೆ. ಆದರೆ ನಿಮ್ಮ ಶಿಷ್ಯ ಯಾರೋ ಬಂದರು, ಒಂದು 18 ವರ್ಷ 20 ವರ್ಷದ ಹುಡುಗರು ಬಂದ್ಬಿಟ್ಟು ನನ್ನ ರೆಕ್ಕೆ ಪಕ್ಕ ಎಲ್ಲನೂ ಕತ್ತರಿಸ್ಬಿಟ್ರು ಅಂತಂದರೆ ಅಂದರೆ ಶ್ರೀಪಾದರಾಜರ ಮಹಿಮೆ ಹೇಗಿರಬೇಕು. ಇಂತಹ ಯಾವ ಶ್ರೀಪಾದರಾಜರ ವಿದ್ಯೆ ಹೇಗಿತ್ತು ಅಂತಂತ ಹೇಳಿದ್ರೆ ವಾಗ್ವಜ್ರ ಎಂಬತಕ್ಕಂಥ ಗ್ರಂಥವನ್ನು ರಚನೆ ಮಾಡಿಕೊಂಡಿದ್ದಾರೆ. ಅಂದರೆ ಅದು ಇವತ್ತಿನ ದಿವಸ ನೀವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆಯಿತಾ. ಬರಲ್ಲಲ್ಲ, ನಮಗೆ ಕೆಪಾಸಿಟಿ ಇಲ್ಲ. ಆ ಒಂದೊಂದು ಶಬ್ದವನ್ನು ಸಹಿತ ತಿಳ್ಕೋಬೇಕಾಗಿದೆ. ಹೆಸರೇ ಹೇಳ್ತಾ ಇದೆ ವಾಗ್ವಜ್ರ ಅಂತೇಳಿ. ವಾಕ್ ಎಂಬತಕ್ಕಂಥದ್ದು ಒಳ್ಳೆ ವಜ್ರದಂತೆ ಇರತಕ್ಕಂಥದ್ದು. ಅಂದರೆ ವಜ್ರ ಯಾರಂದ್ರೆ ತೊಗೊಳಕ್ಕಾಗತ್ತಾ? ಆಚಾರ್ಯ ತೊಗೊಳ್ತೀರಾ? ಒಂದು 10 ಸೆಂಟ್ ಇದೆ ಅಂತ ಹೇಳೋದಂದ್ರೆ ಅಲ್ಲೇ ನಮ್ಮ ಜೀವನಾಪೂರ್ತಿ ಸಂಪಾದನೆ ಮಾಡಿದ್ರು ಸಹಿತ ಅಷ್ಟು ದುಡ್ಡು ಬರೋಕ್ಕೆ ಸಂಪಾದನೆ ಮಾಡೋಕ್ಕಾಗಲ್ಲ. ಅಂತಹ ಒಂದು ಸ್ಥಿತಿ ಇರುತ್ತೆ. ಅಂತಹ ಒಂದು ದೊಡ್ಡ ದೊಡ್ಡ ಗ್ರಂಥಗಳನ್ನು ಮಾಡಿ ಅವರು ಮಾಡಿದಂತಹ ಅಮೋಘವಾಗಿರ್ತಕ್ಕಂಥ ಕಾರ್ಯ ಯಾವುದು ಅಂತ ಹೇಳಿದ್ರೆ, ಆ ಶ್ರೀಪಾದರಾಜರ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ಏನಾದರೂ ಸಹಿತ ದೇವರ ಪೂಜೆಗೆ ನೈವೇದ್ಯಕ್ಕೆ ಅಂತ ಹೇಳಿ ಮಡಿ ಉಟ್ಟುಕೊಂಡ್ರೆ ಕನ್ನಡ ಮಾತಾಡ್ಕೊಂಡ್ರೆ ಮೈಲಿಗೆ ಅಂತ ಹೇಳಿ ಮತ್ತಿನ್ನೊಂದು ಸಲ ಸ್ನಾನಕ್ಕೆ ಹೋಗ್ತಿದ್ರಂತೆ. ಇವತ್ತು ಆಚಾರಗಳನ್ನೇ ಪಾಠಕ್ಕೆ ಕೂತ್ಕೊಂಡಿದ್ದಾಗ ಅಥವಾ ಪೂಜೆ ಕೂತ್ಕೊಂಡಿದ್ದಾಗ ಮೊಬೈಲನ್ನು ದೂರದಿಂದ ಆನ್ ಮಾಡಿಬಿಟ್ಟು ಹಲೋ ಹವಾರ್ ಯು ಅಂತ ಇಂಗ್ಲೀಷ್ ಹಲೋ ಅನ್ನೋದು ನಮ್ದಲ್ರಿ, ಇದು ಎಲ್ಲ ನಿಮಗೆಲ್ಲ ಗೊತ್ತಿರುತ್ತೆ. ಹಲೋ ಅನ್ನೋದು ಯಾರ್ದು ಅಂತ ಹೇಳಿ ಅಲ್ಲೇ ಯಾರು ಅದು ಹಲೋ ಅನ್ನೋಂಥದ್ದು ಹೆಸರು ಇದೆ. ಯಾವನ ಅದನ್ನು ಮೊಬೈಲ್ ಕಂಡುಹಿಡಿದ್ನೋ ಅವನ ಹೆಂಡತಿ ಹೆಸರು ಅಂತದ್ದು. ಅವ್ನು ಒಂದ್ಸಲಿ ಶುರು ಮಾಡಿದ್ನಂತೆ. ಅದು ನಾವು ಇವತ್ತಿನ ದಿವಸನೂ ಅದನ್ನೇ ಹೇಳ್ತೀವಿ, ರಾಮಕೃಷ್ಣ ಗೋವಿಂದ. ಅದು ಹೇಳೋದಕ್ಕೆ ಹೋಗೋದಿಲ್ಲ. ಮತ್ತೆ ಪ್ರಕಾರ ಹಲೋ ಅಂತ ನನ್ನ ನಮ್ಮ ಮನೆ ಬರೋಕ್ಕೆ ಹಲೋ ಆಚಾರ್ಯ ಚೆನ್ನಾಗಿದ್ದೀರ ಅಂತ, ಹಲೋ ನೀ ಹೇಗಿದೆಯಪ್ಪ ಅಂತ ಹೇಳಿ ಆಚಾರ ಹಾಗೆ ಹೇಳಿ. ಬರೀ ಇಂಗ್ಲೀಷಲ್ಲೇ ಮಾತಾಡ್ತಾ ಇರ್ತಾರೆ ಹೊರತು ಕನ್ನಡದೊಳಗಡೆ ಮಾತಾಡೋದೇ ಇಲ್ಲ. ಅಂದರೆ ಆಗಿನ ಕಾಲದೊಳಗಡೆ ಕನ್ನಡವನ್ನು ಮಾತನಾಡಿದರೆ ಅದು ಮೈಲಿಗೆ ಎನ್ನುವಂತಹ ಒಂದು ಸ್ಥಿತಿ ಇತ್ತು. ಅಂತಹ ಒಂದು ಭಾಷೆಯನ್ನು ಮಡಿ ಮಾಡಿದವರು ಯಾರು ಅಂತ ಹೇಳಿದ್ರೆ ನಮ್ಮ ಶ್ರೀಪಾದರಾಜರು. ನಮ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮ ಪುರಂದರಾರ್ಯಾಯ ವಿಜಯರಾಜಾಯತೆ ನಮಃ. ನಮ ಶ್ರೀಪಾದರಾಜಾಯ. ಆ ದಾಸ ಪರಂಪರೆಯನ್ನು ಮೊದಲು ಹಾಕಿಕೊಟ್ಟಂತಹ ಅವರು ಯಾರು?
ಅಂದರೆ ದಾಸ ಪರಂಪರೆ ಅಂತಂದರೆ ಶ್ರೀಪಾದರಾಜರಿಂದ ಬಂತು ಆಚಾರ್ಯ, ಅದಕ್ಕಿಂತ ಹಿಂದೆ ದಾಸರು ಯಾರೂ ಇರಲಿಲ್ಲ ಅಂತಂದರೆ ದಾಸ ಉಂಟಂತ ಹೇಳಿದರೆ ಶಬ್ದದ ಅರ್ಥ ಏನು ಉಂಟಂತ ಹೇಳಿದ್ರೆ ಭಗವಂತ ಈಶ, ನಾವು ಅವನ ಸೇವಕರು ಎಂಬತಕ್ಕಂಥದ್ದು. ಲಕ್ಷ್ಮೀದೇವಿಯರಿಂದ ಪ್ರಾರಂಭ ಮಾಡಿಕೊಂಡು ನಾವೆಲ್ಲರೂ ಸಹಿತ ಸತ್ಕಾರ್ಯವನ್ನು ಮಾಡ್ತಿದ್ರೆ ಅಷ್ಟೇ ದಾಸರು. ಇಲ್ಲ ಅಂತಂದರೆ ಎಲ್ಲನೂ ಸಹಿತ ಹೇಳಿದ್ನಲ್ಲ, ಹೆಸರಿಗೆ ಮಾತ್ರ ದಾಸರು, ಏನು ಒಳಗಡೆ ಏನು ಹಿಂದೆ ತಂದು ಏನು ಉಪಯೋಗ ಇಲ್ಲ ಅಷ್ಟೇನೆ. ಆದ್ದರಿಂದ ಅಂತಹ ಯಾವ ಕನ್ನಡದ ಒಂದು ಸಾಹಿತ್ಯ ಎಂಬತಕ್ಕಂತಹದ್ದನ್ನು ಲೋಕದಲ್ಲಿ ಪ್ರಚುರಪಡಿಸಿರತಕ್ಕಂಥವ್ರು ನಮ್ಮ ಶ್ರೀಪಾದರಾಜರು. ಏಕೆಂದರೆ ಭಾಷಾ ವೈವಿಧ್ಯತೆ ಎಂಬತಕ್ಕಂಥದ್ದು ಆ ಕಾಲದಲ್ಲಿ ಬರೀ ಸಂಸ್ಕೃತವನ್ನು ಅಧ್ಯಯನವನ್ನು ಮಾಡುವಂಥದ್ದು ಬಹಳ ಕಠಿಣವಾಗಿತ್ತು. ನಮಗೆ ತಿಳಿದಿರತಕ್ಕಂತಹ ಒಂದು ಭಾಷೆಯಲ್ಲಿ ಏನಾದರೂ ಹೇಳಿದರೆ ತಕ್ಷಣವಾಗಿ ನಮಗೆ ಗ್ರಹಣವಾಗಿ ಬಿಡುತ್ತೆ. ನಾವೀಗ ಕರ್ನಾಟಕದೊಳಗಡೆ ಹೇಗೆ ಹೋಗಿ ಎಲ್ಲೇನೇ ಅವರು ಉಪನ್ಯಾಸ ಮಾಡಿದ್ರು ಸಹಿತ ಅವರು ಪರವಾಗಿಲ್ಲ. ಅದೇ ಏನಾದರೂ ಸಹಿತ ನೀವು ತಮಿಳ್ನಾಡಿಗೆ ಹೋಗ್ರಿ ಪ್ರವಚನಕ್ಕೆ ಅಂತಂದರೆ ಅಲ್ಲಿಯವ್ರು ಏನಾದರೂ ಸಹಿತ ಪ್ರವಚನ ಮಾಡ್ತಿತ್ತು ಅಂತಂದರೆ ಒಂದು 60 ಜನ 70 ಜನ ಬರ್ತಾರೆ. ನಾವೇನೋ ಹೋಗಿ ಮಾಡ್ತೀವಿ ಅಂತಂದರೆ 5 ಜನ ಕೂತ್ಕೊಂಡ್ರಲ್ಲ, ಅರುವಲೆ ಚೊಲ್ವಾರ, ನಮ್ಗೆ ಗೊತ್ತಿಲ್ಲ ಅರುವಲೆ ಚೊಲ್ವಾರ ಅಂತಂದ್ರೆ ನಮಗೇನು ಏನು ಅದು ಯಾವುದು ಭಾಷೆ ಉಂಟಂದು ಅಂದ್ಕೊಂಡೆ. ಅರುವು ಉಂಟಂತ ಹೇಳ್ತಿದ್ರೆ ತಮಿಳು ಆಯ್ತಾ, ಅದು ತಮಿಳಲ್ಲಿ ಹೇಳ್ತಾರ ಅಂತಂದ್ರು. ಇಲ್ಲ ಬೈತೀನಿ ಅಷ್ಟೇನೇ ಉಂಟದಂತೆ. ತಮಿಳಲ್ಲಿ ಬೈತೀನಿ, ತೆಲುಗಲ್ಲಿ ಬೈತೀನಿ, ಮರಾಠಿಲಿ ಬೈತೀನಿ, ಎಲ್ಲದರಲ್ಲೂ ಬೈತೀನಿ, ಬೇಕಿದ್ರೆ ಕನ್ನಡದಲ್ಲೂ ಬೈತೀನಿ, ಗೊತ್ತಿರಲ್ಲ ಅದು ಭಾಷೆ. ಆಗ ಸಂದರ್ಭದಲ್ಲಿ ಅಂದರೆ ಆ ಕನ್ನಡದ ಭಾಷೆ ಎಂಬತಕ್ಕಂಥದ್ದು ಆಗ ಹೆಚ್ಚಿಗೆ ಇಲ್ಲೆಲ್ಲ ಪ್ರಚಲಿತವಾಗಿತ್ತು. ಆ ಒಂದು ಭಾಷೆಯ ಮುಖಾಂತರವಾಗಿಯೂ ಸಹಿತ ಭಗವಂತನನ್ನು ಪ್ರೀತಿ ಪಡಿಸುವಂತಹದ್ದಕ್ಕೆ ಅವಕಾಶಗಳಿದೆ ಅನ್ನೋದಕ್ಕೋಸ್ಕರವಾಗಿಯೇ ಆ ಪದಪದ್ಯ ಸುಳಾದಿಗಳನ್ನು ರಚನೆಯನ್ನು ಮಾಡಿಕೊಡ್ತಾ ಇದ್ದಾರೆ. ನರಸಿಂಹ ದಂಡಕ ಎಂಬತಕ್ಕಂಥದ್ದನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಅದನ್ನು ಬೈಹಾಟ್ ಮಾಡಬೇಕಾಗಿತ್ತು ಅಂದರೆ ಕನಿಷ್ಠ ಪಕ್ಷ ಅಂದ್ರೂ ಸಹಿತ 2 ತಿಂಗಳು ಬೇಕು. ಶಬ್ದಗಳು ತಿರುಗೋದೇ ಇಲ್ಲ. ಅಂತಹ ರೀತಿಯಲ್ಲಿ ಅನೇಕ ಶಬ್ದಗಳನ್ನು ಅಲ್ಲಿ ಪ್ರಯೋಗ ಎಂಬತಕ್ಕಂಥದ್ದನ್ನು ಮಾಡಿದ್ದಾರೆ. ಈ ರೀತಿಯಲ್ಲಿ ಅನೇಕ ಗ್ರಂಥಗಳನ್ನು ರಚನೆಯನ್ನು ಮಾಡಿ ವ್ಯಾಸರಾಜರಿಗೆ ತಾವು ಏನು ಅಧ್ಯಯನವನ್ನು ಮಾಡಿದ್ದರೋ ಅದು ಎಲ್ಲ ರೀತಿಯಾಗಿರತಕ್ಕಂತಹ ಒಂದು ಶಾಸ್ತ್ರವನ್ನು ಸಹಿತ ಅವರಿಗೆ ಅವರಿಗೆ ವಿಶೇಷವಾಗಿರತಕ್ಕಂಥ ಅನುಗ್ರಹವನ್ನು ಮಾಡಿದ್ದಾರೆ. ಇಂತಹ ವ್ಯಾಸರಾಜರು ವಿಶೇಷವಾಗಿ ಆ ನರಸಿಂಹದೇವರ ಒಂದು ಕಣ್ಣಿನಂತೆ ಇರತಕ್ಕಂತಹ ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾದಿ ಗ್ರಂಥಗಳನ್ನು ವಿಶೇಷವಾಗಿ ಲೋಕಕ್ಕೆ ಕೊಟ್ಟಿರತಕ್ಕಂತಹವರು. ಇಂತಹ ಗ್ರಂಥಕ್ಕೆ ಒಂದಲ್ಲ ಎರಡಲ್ಲ ಎಷ್ಟು ವ್ಯಾಖ್ಯಾನ ಮಾಡಿದ್ದಾರೆ ಅಂತಂತ ಹೇಳಿದ್ರೆ, ಅವರ ಶಿಷ್ಯರಾಗಿರತಕ್ಕಂಥ ವಿಜೇಂದ್ರ ಸ್ವಾಮಿಗಳು ಚಾತುರ್ಯೈಕಾಕೃತಿರ್ಯಶ್ಚತುರಧಿಕ ಶತಗ್ರಂಥ ರತ್ನ ಪ್ರಣೇತ. ಇದು ತುಂಬ ಇದೆ ಹೇಳುವಂಥದ್ದು, ಟೈಮ್ ಇಲ್ಲ, ಆಗಲೇ ಸಿಗ್ನಲ್ ಬಂತು, ಸರಿ ಬರ್ಬೋದು ಅಂತ ಹೇಳಿ ಆದಷ್ಟು ಬೇಗ ಹೇಳ್ತಾ ಇದ್ದೀನಿ. ಚಾತುರ್ಯೈಕೃತಿಗೆ ಚತುರಧಿಕ ಶತ 104ಕ್ಕೂ ಅಧಿಕ ಗ್ರಂಥಗಳನ್ನು ರಚನೆಯನ್ನು ಮಾಡಿದರಂತೆ. ರಾಘವೇಂದ್ರ ವಿಜಯದಲ್ಲೂ ಒಂದು ಮಾತು ಹೇಳ್ತಾ ಇದ್ದಾರೆ. ಪಂಡಿತರು ಅಂತಂದರೆ ಯಾರು ಉಂಟಂತ ಹೇಳಿದ್ರೆ ವ್ಯಾಸತ್ರಯ ಹಾಗೂ ಸುಧಾದಿ ಗ್ರಂಥಗಳನ್ನು ಓದಿರತಕ್ಕಂಥವರು ಅಂತ ಹೇಳಿ ಒಂದರ್ಥ. ಇನ್ನೊಂದರ್ಥ ಏನು ಅಂತಂದರೆ, ಯಾವ ವ್ಯಕ್ತಿ ವಿಜೇಂದ್ರ ಸ್ವಾಮಿಗಳ 104 ಗ್ರಂಥಗಳನ್ನು ಸಹಿತ ಪಟ 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 ಹೇಳಬೇಕು, ನೋಡಿಕೊಂಡಲ್ಲ. ನಾನು ಹೇಳ್ತೀನಿ ಸ ವಿಶ್ವಮಿಶ್ವ ಷಟ್ಕಾರೋ ಭೂತ ಭವ್ಯ ಪುಸ್ತಕ ನೋಡಿಕೊಂಡು ಸರಿಯಾಗಿ ಓದಕ್ಕೆ ಬರಲ್ಲ ಅಂತ ಸ್ಥಿತಿ. ಆದರೆ ವಿಜೇಂದ್ರ ಸ್ವಾಮಿಗಳು ಬರೆದಿರತಕ್ಕಂಥ 104 ಗ್ರಂಥವನ್ನು ಮುಖೋದ್ಗತವನ್ನು ಮಾಡಿಕೊಂಡು ಯಾರು ಹೇಳ್ತಾರೋ ಅಂತಹವನನ್ನು ಪಂಡಿತ ಅಂತ ಹೇಳಿ ಅವನ ಗೌರವ ಕೊಡಿ ಅಂತ ಹೇಳ್ತಾರೆ. ಅಂದರೆ ವಿಜೇಂದ್ರ ಸ್ವಾಮಿಗಳು ರಚನೆ ಮಾಡಿರ್ತಕ್ಕಂತಹ ಗ್ರಂಥದ ಹೆಸರನ್ನು ಕೇಳಿಬಿಟ್ರೇನೇ ಅವನೊಬ್ಬ ಪಂಡಿತ ಅನ್ನಬೇಕಾಗಿದ್ದರೆ ಇನ್ನು ವಿಜೇಂದ್ರ ಸ್ವಾಮಿಗಳ ಮಹಿಮೆ ಅಂತದ್ದಿರಬೇಕು. ಅಸಾಧ್ಯವಾಗಿರತಕ್ಕಂಥದ್ದು. ಎಲ್ಲಿ ಹೋದರೂ ಸಹಿತ ದಿಗ್ವಿಜಯ ಪತ್ರ ಅವ್ರಿಗೆ ಬಂದು ಬಿಡಬೇಕು ಅಂತಹ ರೀತಿಯಲ್ಲಿ. ಅದಕ್ಕೋಸ್ಕರ ವಿಜಯೇ ಇಂದ್ರ, ವಿಜಯವನ್ನು ಗಳಿಸೋದ್ರೊಳಗಡೆಗೆ ಅವರು ಇಂದ್ರರಂತೆ ಇರತಕ್ಕಂಥವ್ರು ಅಂತ ಹೇಳ್ತಾ ಇದ್ದಾರೆ. ಇಂತಹ ಯಾವ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ಲಘ್ವಾಮೋದ, ಗುರುವಾಮೋದ, ಏನು ಪ್ರತಿಯೊಂದಕ್ಕೂ ಚಂದ್ರಿಕಾ ತೊಗೊಳ್ರಿ ಅದರೊಳಗಡೆ ಆ ನ್ಯಾಯಾಮೃತ ತೊಗೊಳ್ರಿ ಅದಕ್ಕೆ 3 ಗ್ರಂಥಗಳು, ಅದಾಯ್ತಾ ಇನ್ನೊಂದು ಗ್ರಂಥ ಬರೀತೀವಿ. ಯಾಕೆ ಅಂತಂದರೆ ಈ ರೀತಿಯಲ್ಲಾಗಿರತಕ್ಕಂಥದ್ದು ಆ ಸಂದರ್ಭದೊಳಗಡೆಗೆ ಒಬ್ಬ ಮಹಾ ಅದ್ವೈತಿ ಇದ್ದು ಒಳ್ಳೆ ಪಂಡಿತ ಆ ಕಾಲದೊಳಗೆ ಇರತಕ್ಕಂತಹದ್ದು. ಆ ವ್ಯಕ್ತಿ ಬೇಕಾದಷ್ಟು ವಾಕ್ಯಾರ್ಥವನ್ನು ಮಾಡೋದು, ಬೆಳಗ್ಗಿಂದ ರಾತ್ರಿವರೆಗೂ ಸಹಿತ ಸಂಜೆವರೆಗೂ ವಾಕ್ಯಾರ್ಥ ಮಾಡೋದು. ಏಕೆಂದರೆ ಅವು ಸೂರ್ಯೋಪಾಸಕ ಆ ವ್ಯಕ್ತಿ. ಆದ್ದರಿಂದ ಬೆಳಗ್ಗಿಂದ ಸಂಜೆವರೆಗೂ ಮಾಡೋದು. ಸಂಜೆ ಆದಮೇಲಿಂದ ಟಿಸ್ಪಟಾಕಿ ಏನಾಗೋದೇ ಇಲ್ಲ. ಸಾಯಂಕಾಲದಿಂದ ಮಾನ್ಯ ಬೆಳಗ್ಗೆ ಅಷ್ಟೊಳಗಡೆಗೆ ಆ ವ್ಯಕ್ತಿ ಯಾವ ಯಾವ ವಿಷಯವನ್ನು ಖಂಡನೆ ಮಾಡಿದ್ರು ಅದಷ್ಟಕ್ಕೂ ಸಹಿತ ಖಂಡನೆಯನ್ನು ನಮ್ಮ ವಿಜೇಂದ್ರ ಸ್ವಾಮಿಗಳು ರಚನೆಯನ್ನು ಮಾಡ್ತಾ ಇದ್ದರಂತೆ.
ಅಪ್ಪಯ್ಯ ದೀಕ್ಷಿತ ಅಂತ ಹೇಳೋದು. ಅಂದರೆ ಅವರೊಬ್ಬರೇ ಆ ದೀಕ್ಷಾವನ್ನು ಹೊಂದಿರತಕ್ಕಂಥದ್ದು ಆ ವ್ಯಕ್ತಿಗಳು ಆ ಅಪ್ಪಯ್ಯ ದೀಕ್ಷಿತ ಅಂತ ಹೇಳಿ ಅವರು ಬರೆದಿರೋದಕ್ಕೆ ಎಲ್ಲದಕ್ಕೂ ಸಹಿತ ಖಂಡನೆ ಬರೆದಿದ್ದಾರೆ. ಆ ಸಂದರ್ಭದಲ್ಲಿ ರಾಮದೇವರು ಸೂಚನೆ ಮಾಡಿದ್ರಂತೆ, ನೀನು ಎಷ್ಟು ಬರೆದರೂ ಸಹಿತ ಅವನ ಬುದ್ಧಿಯಂತೂ ವ್ಯತ್ಯಾಸ ಆಗಲ್ಲ. ಹಾಲಿನಲ್ಲಿ ಬಿಳಿಯ ಬಣ್ಣ ಯಾವತ್ತು ಹೋಗುತ್ತೆ ಮೇಲೆ ಆಚಾರ್ಯ ಪಂಚಾಮೃತ ಮಾಡಿದ್ರಲ್ಲ, ಬೇರೆ ಏನನ್ನು ಬೆರೆಸಿದಾಗ ಕಲರ್ ಚೇಂಜ್ ಆಗ್ತದೆ. ಸ್ವಾಭಾವಿಕವಾಗಿ ಹಾಲಿನ ಕೂಡ ವ್ಯತ್ಯಾಸ ಆಗಲ್ಲ. ಬಿಳಿ ಇಜ್ಜಲು ಯಾರೂ ಕಂಡುಹಿಡಿದಿಲ್ಲ ಇದುವರೆಗೂ ಸಹಿತ. ಕಪ್ಪಿಜ್ಜಲೇ ಇಲ್ಲ ಆಚಾರ್ಯ ನಾವು ಇಜ್ಜಲು ಮುಟ್ಟೋದಿಲ್ಲ, ಅದು ಕರ್ರಗಿರುತ್ತೆ ಅಂತ ಹೇಳ್ತಂದ್ರೆ ಅಲ್ಲೇ ಬಿಳಿ ಇಜ್ಜಲು ಮುಟ್ಟೋ ಅಲ್ಲೇ ಸೀಮೆ ಸುಣ್ಣ ಹಾಕ್ಬಿಟ್ಟು ನೀನು ಮಾಡಬೇಕಾಗತ್ತೆ ಅಡುಗೆ, ಅದು ಮಾಡೋಕ್ಕಾಗತ್ತೆ. ಅದು ನಾಲ್ಗೆ ಸುಟ್ಟೋಗುತ್ತೆ ಅಷ್ಟೇ ಹೊರತು ನಿನ್ನ ಅಗ್ನಿ ಸ್ಪರ್ಶ ಆಗೋದಿಲ್ಲ ಅದರೊಳಗಡೆ. ಹಾಗೆ ಅಂತಹ ಕಾಲದಲ್ಲಿ ವಿಜೇಂದ್ರ ಸ್ವಾಮಿಗಳಿಗೆ ಸೂಚನೆ ಮಾಡಿದ್ರಂತೆ, ನೀವು ಹೀಗೆಲ್ಲನೂ ಸಹಿತ ಬರೀತಾ ಇರಬೇಡ್ರೆ ಆಯಿತಾ, ಏಕೆಂದರೆ ಅದನ್ನು ಓದುವಂತಹವರು ಇಲ್ಲ, ಸಾಮರ್ಥ್ಯವೇ ಇಲ್ಲ, ಆದ್ದರಿಂದ ಇದನ್ನು ಇಲ್ಲಿ ನಿಲ್ಲಿಸಿ ಅಂತಂದ್ರಂತೆ. ರಾಮದೇವರು ಸೂಚನೆಯನ್ನು ಮಾಡಿದಕ್ಕೋಸ್ಕರವಾಗಿ ಅದಷ್ಟಕ್ಕೆ ಕೃತಿಯನ್ನು ಪಡಿಸುವಂಥವರಾಗುತ್ತಾ ಇದ್ದಾರೆ. ಇಂತಹ ವಿಜೇಂದ್ರ ಸ್ವಾಮಿಗಳು 64 ವಿದ್ಯೆಯಲ್ಲೂ ಸಹಿತ ಪ್ರಾವೀಣ್ಯತೆಯನ್ನು ಪಡೆದಿದ್ದರಂತೆ. ಒಂದು ಹೂವು ಕಟ್ಟುವಂಥದ್ದಿರ್ಬೋದು, ಒಂದು ಬಟ್ಟೆಯನ್ನು ಹೊಲಿಯುವಂಥದ್ದಿರ್ಬೋದು, ಪ್ರತಿಯೊಂದರಲ್ಲೂ ಸಹಿತ ಅವರು ಎಲ್ಲದರಲ್ಲೂ ಸಹಿತ ಪ್ರಾವೀಣ್ಯತೆಯನ್ನು ಪಡೆದಿರತಕ್ಕಂತಹ ಅವರು. ಕೊನೆಗೆ ಚರ್ಮದ ಕೆಲಸವನ್ನು ಮಾಡುವಂತಹದರಲ್ಲೂ ಸಹಿತ ಇತ್ತು. ಅವರ ಇತಿಹಾಸವನ್ನು ನೋಡಬೇಕು, ತುಂಬ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಒಬ್ಬ ಚರ್ಮದ ಕೆಲಸವನ್ನು ಮಾಡತಕ್ಕಂಥ ಅವನು ಹತ್ತಿರಕ್ಕೆ ಹೋದರಂತೆ. ಹೋದ ಸಂದರ್ಭದೊಳಗಡೆಗೆ ಅವನೇನು ಮಾಡ್ತಿದ್ದರು, ಇವ್ರು ಏನು ಮಾಡಲಿಲ್ಲ. ಅಲ್ಲಿ ಇತ್ತಲ್ಲ ಅದನ್ನು ತೊಗೊಂಡ್ರು, ನೀರು ಹಾಕಿ ಪ್ರೋಕ್ಷಣೆಯನ್ನು ಮಾಡಿದ್ರು, ಶುದ್ಧಿಯನ್ನು ಮಾಡಿದ್ದಾರೆ, ತೊಗೊಂಡ್ರು. ಒಂದ್ಸಲಿ ಹಿಂಗೆ ಅಂದ್ರಂತೆ. ದಾರ ತೊಗೊಂಡು ಒಂದ್ಸಲಿ ಹಿಂಗೆ ಅಂದ್ರಂತೆ, ನಾನು ಸೋತೆ ಅಂತಂದು. ಅಲ್ಲ ಏನು ಸುಮ್ಮನೆ ಹಿಂಗೆ ಅಂತಂದು ಅಂದರೆ ಸೋತೆ ಅಂದ್ರೆ ಅದೇಂಗ್ರೆ ಆಗುತ್ತೆ ಅಂದರೆ ನಮಗೆ ಗೊತ್ತೇ ಇಲ್ಲ, ಅದು ಅವನಿಗೆ ಗೊತ್ತು. ಅದರಲ್ಲೂ ಒಂದು ಸ್ಪೆಷಾಲಿಟಿ ಈಗಿನ ಕಾಲದಲ್ಲಿ ಆಗಲ್ಲ. ಒಂದು ಸ್ವಲ್ಪ ಏನಾನ ಕಿತ್ತೋಯ್ತು ಅಂದರೆ ಚಪ್ಪಲಿನೇ ಬಿಸಾಕ್ಬಿಡ್ತಾರೆ ಅಲ್ವಾ. ಒಂದು ಸ್ವಲ್ಪ ಏನಾನ ಹರಿದೋಯ್ತು ಅಂದರೆ, ಒಂದು ಗುಂಡಿ ಏನಾನ ಕಿತ್ತೋಯ್ತು ಅಂದರೆ ಮಕ್ಕಳಿಗೆ ಈಗಿನ ಕಾಲದ ಮಕ್ಕಳು ನೋಡ್ಕೊಂಬಂಡ್ರೆ ನಾನು ಆಕ್ಷೇಪಣೆ ಮಾಡ್ತಿಲ್ಲ, ಹೌದೋ ಇಲ್ಲೋ ಹೇಳಿ, ರೆಕಾರ್ಡ್ ಮಾಡಬೇಡಪ್ಪ ಇದನ್ನೆಲ್ಲ ಸಹಿತ ಹೇಳ್ತಾರೆ. ಹೌದಾ, ಒಂದು ಗುಂಡಿ ಕಿತ್ತೋಯ್ತು ಅಂತ ಹೇಳಿದ್ರೆ ಆ ಬಟ್ಟೆನ ಯಾವುದಾನ ಹುಡುಗರು ಹಾಕ್ಕೋತಾರ. ಹಿಂದಿನ ಕಾಲದಲ್ಲಿ ಹಾಗೆಲ್ಲ ಅಲ್ಲ, ಅಮ್ಮನ ಕೈಲಿ ಹೇಳಿ ಕೊಟ್ಟು ಅದನ್ನು ಹೊಲಿಸಿ ಆಮೇಲಿಂದ ಹಾಕ್ಕೊಂಡು ಹೋಗೋರು. ಈಗಿನ ಕಾಲದಲ್ಲಿ ಅದೆಲ್ಲ ಯಾವುದೂ ಇಲ್ಲ. ಆ ಚಪ್ಪಲಿ ನನ್ನ ಕಿತ್ತೋಯ್ತು ಅಂತಂದರೆ ತಕ್ಷಣ ಎದ್ದು ಬಿಸಾಕ್ಬಿಡೋದೇನೆ. ಏನು ಅಂತಂದರೆ ದೇವಸ್ಥಾನ ಹತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಡ್ತಾನೆ, ಯಾವನ ಎತ್ಕೊಂಡು ಹೋಗಿರ್ತಾನೆ, ಬಂದು ಹೊಸದು ಕೊಡಿಸು ಅಂತೇಳಿ ಆಮೇಲೆ ಶಂಕವಾದ್ಯ ಹೊಡಿತಿರ್ತಾನೆ ಅಪ್ಪ ಅಮ್ಮನ ಹತ್ರ. ಹಾಗೆ ಕಾಲದಲ್ಲಿ ಅವ್ರು ಹೇಳಿದಂತೆ ಆ ದಾರವನ್ನು ಹೊಲಿಯೋರು ಅದನ್ನು ಹಾಕಬೇಕಾಗಿತ್ತು ಅಂದರೆ ಅದರೊಳಗಡೆಗೆ ಸ್ವಲ್ಪ ಅಂಟಬೇಕು, ಇಲ್ಲಾಂದ್ರೆ ಅದು ಆಗೋದಿಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ ನೋಡಿ, ಇದನ್ನೆಲ್ಲ ಯಾಕೆ ಆಚಾರ್ಯ ಪುರಾಣದಲ್ಲಿ ಹೇಳ್ತೀರಾ ಅಂತಂದರೆ, ನೀ ಏನು ತಿಳ್ಕೊಂಡಿಲ್ಲ, ನಾವು ಅದನ್ನು ಎಲ್ಲ ತಿಳ್ಕೊಂಡಿರ್ತೀವಿ, ಅದನ್ನು ಹೇಳ್ತೀವಿ ಆಯಿತಾ. ಆ ದಾರವನ್ನು ಅದರೊಳಗಡೆಗೆ ಚರ್ಮದ ಒಳಗಡೆ ಹಿಡಿಬೇಕಾಗಿತ್ತು ಅಂದರೆ ಅದಕ್ಕೆ ಅಂಟಿರಬೇಕು. ಅದಕ್ಕೆ ಏನು ಮಾಡೋರು ಅವರು ಅಂತ ಹೇಳಿದ್ರೆ, ಮೇಣ ಇಟ್ಕೊಂಡ್ರು ಅವರು ಅದನ್ನು ತೊಗೊಂಡು ಒಂದ್ಸಲ ಹೀಗೆ ಅನ್ನೋರು. ಅಂಥದ್ದೆಲ್ಲ ನಮ್ಮ ಹುಡುಗರು ಏನೂ ನೋಡೇ ಇಲ್ಲ, ಗೊತ್ತಾಯ್ತಾ. ಆ ಸೇಫ್ಟಿ ಪಿನ್ ಇತ್ತು ಅಂದರೆ ಅದನ್ನು ಹವಾಯಿ ಸ್ಲಿಪ್ಪರ್ಗೆ ಹಿಂದ್ಗಡೆಗೆ ಅದನ್ನು ಹಾಕ್ಕೊಂಡು ಹೋಗ್ತಾಯಿದ್ರು. ಈಗ ಹವಾಯಿ ಸ್ಲಿಪ್ಪರ್ ಎಲ್ಲೇ ನಮ್ಮ ಹುಡುಗರು ಹಾಕ್ಕೊಳ್ಳಿ ನೋಡೋಣ, ಅಯ್ಯೋ ಅದು ನೋಡ್ತು ಅದು ಒಂಥರ ಥರ್ಡ್ ಗ್ರೇಡಿನ ಚಪ್ಪಲಿ ಇದ್ದಂಥದ್ದೆಲ್ಲನೂ ಸಹಿತ. ಆಗ ಅದು ಅಂಟನ್ನು ಹಾಕಿದರೆ ಮಾತ್ರ ಅದು ಚರ್ಮಕ್ಕೆ ಗಟ್ಟಿಯಾಗಿ ಕೂತ್ಕೊಳ್ಳೋಕೆ, ಇಲ್ಲಾಂದರೆ ಕೂತ್ಕೊಳ್ಳಲ್ಲ. ಇವ್ರು ಎಲ್ಲಿಂದ ತರಬೇಕಪ್ಪ ಮೇಣನ, ಎಲ್ಲೂ ಇಲ್ಲ. ಆ ದಾರ ತೊಗೊಂಡ್ರು ಒಂದ್ಸಲಿ ಹೀಗೆ ಅಂದ್ರಂತೆ, ನಮ್ಮ ದೇಹದಲ್ಲಿ ಬರತಕ್ಕಂಥ ಬೆವರಿದೆಯಲ್ಲ ಅದರೊಳಗಡೆ ಅಂಟಿರುತ್ತೆ, ಗೊತ್ತಾಯ್ತಾ. ಅದು ಇವಾಗ ಮಾಡಿದ್ರೆ ಏನು ಸ್ವಲ್ಪ ಕೂಲಾಗಿದೆ, ಪರವಾಗಿಲ್ಲ, ಬಚಾವು. ಅದು ಸ್ವಲ್ಪ ವೈಶಾಖ ಮಾಸಕ್ಕೆ ಬಂದ್ರಿ ಇಲ್ಲಿ ಹೇಗಿರುತ್ತೆ ಅಂತ ಹೇಳಿ, ಅದು ಈ ಥರ ಶೀಟ್ಗಳಾಯಿತು ಅಂತಂದರೆ ದಾದಾ ನರಸಿಂಹ ಸಖೀರಿಗೆ ಆಯಿತವನ್ನೇ ಅಂಟಿರುತ್ತಲ್ಲ ಒಂದ್ಸಲಿ ಹೀಗಂತು ಅಂದರೆ ಅದಕ್ಕೆ ಗಟ್ಟಿ ಬರುತ್ತಂತೆ. ಅದರಿಂದ ಸ್ವಾಮಿನ ಸೋತೆ ಅಂತ. ಆ ರೀತಿಯಲ್ಲಿ 64 ವಿದ್ಯೆಯಲ್ಲೂ ಸಹಿತ ಪ್ರಾವೀಣ್ಯತೆಯನ್ನು ಪಡೆದಿರತಕ್ಕಂತಹವರು, ಅಣಿಮಾದಿ ಅಷ್ಟಸಿದ್ಧಿಯನ್ನು ಪಡೆದಿರತಕ್ಕಂಥವರು. ಯಾವಾಗ ಬೇಕೋ ಅವರ ದೇಹವನ್ನು ಹಗುರವಾಗಿ ಮಾಡಿಕೊಳ್ಳುವಂಥ ಸಾಮರ್ಥ್ಯ, ಯಾವಾಗ ಬೇಕೋ ಆವಾಗ ಭಾರವನ್ನು ಮಾಡಿಕೊಡತಕ್ಕಂಥ ಒಂದು ಸಾಮರ್ಥ್ಯ, ಇದೆಲ್ಲವೂ ಸಹಿತ ಅಣಿಮಾದಿ ಅಷ್ಟಸಿದ್ಧಿಯಲ್ಲೂ ಸಹಿತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದೇ ಒಂದು ಕಥೆಯನ್ನು ಹೇಳ್ಬಿಡ್ತೀನಿ. ಅವರ ದೇಹವನ್ನು ಎಷ್ಟು ಹಗುರವಾಗಿ ಮಾಡಿಕೊಂಡ್ರು ಅಂತ ಹೇಳಿದ್ರೆ, ಕುಂಭಕೋಣ ಕ್ಷೇತ್ರಕ್ಕೆ ಹೋಗಿರ್ತೀರ ನೀವೆಲ್ಲನೂ ಸಹಿತ. ಆ ಕುಂಭಕೋಣ ಕ್ಷೇತ್ರದೊಳಗಡೆಗೆ ಸಾರಂಗಪಾಣಿ ದೇವಸ್ಥಾನದಿಂದ ಕುಂಬೇಶ್ವರನ ದೇವಸ್ಥಾನ ಎಲ್ಲ 1 ಕಿಲೋಮೀಟ್ರೇ ಇರೋದು ದೇವಸ್ಥಾನ. ನಾವು ಹೊರಗಡೆ ಎಲ್ಲ ಹೇಳಿದ್ದು, ಒಳಗಡೆಗೆ 1 ಕಿಲೋಮೀಟ್ರ್ ಇರೋದು. ಆ ದೇವಸ್ಥಾನದ ಒಳಗಡೆಗೆ ಹೋಯ್ತು ಅಂತಂದರೆ ಗಮನ ಇಟ್ಟು ಹೋಗಿ ಬಂದರೂ ಬಚಾವು. ಅದು ಆಟೋ ನಿಲ್ಲಿಸ್ಬಿಟ್ಟು ಸ್ವಲ್ಪ ಏನಾನ ಮಾತಾಡ್ತಾ ಹಿಂಗೆ ಪ್ರದಕ್ಷಿಣೆ ಮಾಡ್ತಾ ನೀವು ಪೂರ್ವ ದಿಕ್ಕು ಬಿಟ್ಬಿಟ್ಟು ಪಶ್ಚಿಮಕ್ಕೆ ಹೋದ್ರಿ ಅಂತಂದರೆ ಆ ಆಟೋವನ್ನು ಇರೋದೇ ಇಲ್ಲ ನಿಂತಲ್ಲಿ, ಅಲ್ಲ ಸಿಗೋದೇ ಇಲ್ಲ ಅಲ್ಲಿ.
ಅದು ಬರಬೇಕಾಗಿತ್ತು ನೀವು 2.5 ಕಿಲೋಮೀಟ್ರ್ ದಾಟ್ಕೊಂಡ್ಬರ್ಬೇಕು ಹುಷಾರಾಗಿ ಹೋಗ್ಬೇಕು. ಅಂದರೆ ಆ ಎರಡು ದೇವಸ್ಥಾನಗಳು ಸಾರಂಗಪಾಣಿ ದೇವಸ್ಥಾನ, ಚಿಕ್ಕಪಾಣಿ ದೇವಸ್ಥಾನದಲ್ಲಿ ಅಷ್ಟು ದೂರ ಇದೆ. ಅಲ್ಲಿ ಬಾಳೆ ನಾರನ್ನು ಕಟ್ಟಿದ್ರದ್ದು ಅಲ್ಲಿಂದ ಅಲ್ಲಿಗೆ. ಅಲ್ಲಿ ಬಾಳೆ ನಾರು ಬಹಳ ವಿಶೇಷ, ಅಲ್ಲೆಲ್ಲನೂ ಸಹಿತ ನಾರನ್ನು ಕಟ್ಟಿದ್ದಾರೆ. ಆ ನಾರಿನ ಮೇಲೆ ನಡೀಬೇಕಂತೆ. ಯಾರೋ ದೊಂಬರಾಟದವನು ಮಾಡಿ ನೋಡಿ, ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿದ್ವಿ, ನೀವೆಲ್ಲ ನೋಡಿರ್ತೀರ, ನನಗಿಂತ ದೊಡ್ಡವ್ರು ನೀವೆಲ್ಲರೂ ಸಹಿತ ಅಲ್ವಾ, ಸೀನಿಯರ್ ಸಿಟಿಸನ್ಸು. ದೊಂಬರಾಟ ಬಂದು ನಮ್ಮ ಹೊಡಿತು ಅಂದರೆ ಎಲ್ಲ ಹುಡುಗರು ಬಂದ್ಬಿಡೋರು. ಶನಿವಾರ ಭಾನುವಾರ ಅವ್ರಿಗೆ ಅದೇ ಕೆಲಸ. ಏನೋ ಒಂದು 5 ಪೈಸಾ 10 ಪೈಸಾ, ಏನು 5 ಪೈಸಾ 10 ಪೈಸಾ ಅದು ಎಲ್ಲಿದೆ ಆಚಾರ್ಯ ಅಂತಂದರೆ, ನಿಮ್ಮ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಹಾಗೆ 5 ಪೈಸಾ 10 ಪೈಸಾ ಕೊಡ್ತು, ಅದರಲ್ಲೇ ಒಂದು ಜೀವನ ನಡೆದು ಹೋಗ್ಬಿಡೋದು. ಹಾಗಾಗಿ ಹಗ್ಗದ ಮೇಲೆ ನಡೆಯೋನಂತೆ. ಇದೇ ನಡೆಯೋದನ್ನ ಇನ್ನೊಂದು ತೋರಿಸ್ತೀನಿ. ಇದು ಅಲ್ಲಿಂದ ಅಲ್ಲಿವರೆಗೂ ಸಹಿತ ಆ ಒಂದು ಬಾಳೆ ನಾರನ್ನು ಕಟ್ಟಿ ಅದರ ಮೇಲೆ ನಡ್ಕೊಂಡ್ಬಂದಂತೆ. ಅಂದರೆ ಆ ಬಾಳೆಯ ನಾರಿನ ಮೇಲೆ ನಡೀಬೇಕಾಗಿದ್ದರೆ ಅವರ ದೇಹ ಎಷ್ಟು ಸೂಕ್ಷ್ಮವಾಗಿರಬೇಕು. ಈ ಕಡೆಯವ್ರಿಗೆ ಏನಾದರೂ ಸಹಿತ ಬಾಳೆ ನಾರಲ್ಲಿ ಏನಾದರೂ ಸಹಿತ ಹೂವು ಕಟ್ಟೋದಕ್ಕೆ ಕೊಟ್ಬಿಡ್ತು ಅಂತಂದರೆ ಇಷ್ಟಿಷ್ಟೇ ಉದ್ದ ಕಟ್ತಾರೆ, ಅದಕ್ಕಿಂತ ಜಾಸ್ತಿ ಕಟ್ಟಲ್ಲ. ಅದೇ ಉಡುಪಿ ಕಡೆಯವ್ರಿಗೆ ಹೇಳ್ರಿ, ಅಲ್ಲೇ ಒಂದು ಮಾರು ಕಟ್ಬಿಡ್ತಾರೆ. ಅಲ್ಲೇ ಅಭ್ಯಾಸ ಅಲ್ಲ, ತಮಿಳ್ನಾಡಲ್ಲಿ ಅವ್ರಿಗೆಲ್ಲ ಅಭ್ಯಾಸ ಆಗೋಗ್ಬಿಡುತ್ತೆ. ನಮ್ಮವ್ರಿಗೆ ಎಲ್ಲಿ ಪ್ರಾಂತೀಯವಾಗಿ ಏನು ಬೇಕಾಗಿರುತ್ತೋ ಅದನ್ನು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಈ ರೀತಿಯಾಗಿ ಅಣಿಮಾದಿ ಅಷ್ಟಸಿದ್ಧಿಯನ್ನು ಪಡೆದಿರತಕ್ಕಂತಹ ಅವರು ಇದನ್ನೆಲ್ಲವನ್ನು ಸಹಿತ ಆ ವ್ಯಾಸರಾಜರ ಅಂತರ್ಯಾಮಿ ಆಗಿರತಕ್ಕಂತಹ ಭಗವಂತನಿಗೆ ಸಮರ್ಪಣೆ ಎಂಬತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಮೂಲ ರಘುಪತಿಗೆ ಸಮರ್ಪಣೆ ಎಂಬತಕ್ಕಂಥದ್ದನ್ನು ವಿಜೇಂದ್ರ ಸ್ವಾಮಿಗಳು ಮಾಡುವಂಥ ವಾಕ್ಯದಲ್ಲಿ, ಅಂದರೆ 64 ವಿದ್ಯೆಯನ್ನು ಸಹಿತ ಕಲಿತಿರತಕ್ಕಂಥದ್ದು ವ್ಯಾಸರಾಜರಿಂದ. ಅಂತಹ ವ್ಯಾಸರಾಜರು ಶ್ರೀಪಾದರಾಜರಿಂದ, ಇಂತಹ ಶ್ರೀಪಾದರಾಜರು ವಿಭುಧೇಂದ್ರ ತೀರ್ಥರಿಂದ, ವಿಭುಧೇಂದ್ರ ತೀರ್ಥರು ರಾಜೇಂದ್ರ ತೀರ್ಥರಿಂದ, ರಾಜೇಂದ್ರ ತೀರ್ಥರು ಏಕಾಕೃತ್ಪಾದರಾಜರಿಂದ. ಅವರಿಗೆಲ್ಲ ಸಹಿತ ಜ್ಞಾನ ಬಂದಂಥದ್ದು ಎಲ್ಲಿಂದ ಅಂತಂತ ಹೇಳಿದ್ರೆ ನಮ್ಮ ಶ್ರೀಮದ್ ಆಚಾರ್ಯರಿಂದ. ಅವರು ಯಾರ ಹತ್ರ ಓದಿದ್ದು ಅಂತಂತ ಹೇಳಿದ್ರೆ ಸಿಗ್ತಾನೆ ಹಿಡಿದಿರ್ತಾನೆ. ಹೆಣ್ಮಕ್ಳೆಲ್ಲರೂ ಸಹಿತ ಅರ್ಭಕತನದೇ ಬದರಿಯ ನೈದು ಅಲ್ವಾ. ಸಣ್ಣ ಹುಡುಗ ಆಗಿದ್ದಾಗಲೇ ಬದರಿಗೆ ಹೋಗಿ ವೇದವ್ಯಾಸ ದೇವರನ್ನೇ ಅಭ್ಯಾಸವನ್ನು ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳಿ, ಅಂತಹ ವೇದವ್ಯಾಸ ರೂಪಿಯಾಗಿರತಕ್ಕಂಥ ಭಗವಂತನ ಆ ಒಂದು ಶಾಸ್ತ್ರ ಎಂಬತಕ್ಕಂಥ ಪರಂಪರೆ ಅನೂಚಾನವಾಗಿ ನಡ್ಕೊಂಡು ಬರತಕ್ಕಂಥದ್ದಾಗಿ ಆಗುತ್ತಾ ಇದೆ. ಇಂತಹ ಯಾವ ಶ್ರೀಪಾದರಾಜರ ಹಾಗೂ ವಿಜೇಂದ್ರ ಸ್ವಾಮಿಗಳ ಇಬ್ಬರಿಗೂ ಸಹಿತ ಬೇಕಾಗಿರತಕ್ಕಂತಹ ಒಂದು ಮಧ್ಯದಲ್ಲಿರತಕ್ಕಂಥ ಕೇಂದ್ರ ಬಿಂದುವಿನಂತೆ ಇರತಕ್ಕಂತಹವರು ವ್ಯಾಸರಾಜರು. ಅಂತಹ ವ್ಯಾಸರಾಜರು ಇಷ್ಟವಾಗಿರ್ತಕ್ಕಂತಹ ಮುಖ್ಯಪ್ರಾಣದೇವರ ಸನ್ನಿಧಾನದಲ್ಲಿ ಒಂದು 2 ವಿಷಯ ಅಂದರೆ, ಇಲ್ಲಿ ನೋಡಿ ಈ ರೀತಿಯಾದಂಥ ಭಾಗ್ಯ. ಧೃತರಾಷ್ಟ್ರರಿಗೆ ಎಂಥ ಭಾಗ್ಯ ಅಂತಂದರೆ, ಅಪ್ಪ ಯಾರು ಅಂತಂದರೆ ಸಾಕ್ಷಾತ್ ಭಗವಂತ ವೇದವ್ಯಾಸ ದೇವರು. ಅಲ್ಲೇ ಮಗ ಯಾರು ಅಂತಂದರೆ ಸಾಕ್ಷಾತ್ ಕಲಿ ದುರ್ಯೋಧನಾಚಾರ್ಯ. ಹಾಗನ್ಬಿಟ್ಟು ಯಾರೋ ಸೀತಾ ಅವ್ನು ಹೋಗ್ಬಿಟ್ಟು ಅಲಂಕಾರ ಕರೆದ್ಬಿಟ್ಟಿರ ನಾಳೆ ದಿವಸ ವಿಜಯ ಸ್ವಾಮಿ ಆರಾಧನೆಗೆ ಅಲ್ಲೇ ದುರ್ಯೋಧನಾಚಾರ್ಯನ ಕರೀತಾ ಇದ್ದೀನಿ ಅಂತಂತ ಹೇಳಿ ಅನಾಹುತ ಆಗೋಗ್ಬಿಟ್ಟಿರ್ತದೆ. ಆದ್ದರಿಂದ ಅವ್ರಿಗೆ ಹೇಗೆ ಭಾಗ್ಯ ಅಂತಂದರೆ, ತಂದೆ ನೋಡಿದ್ರೆ ಸಾಕ್ಷಾತ್ ಭಗವಂತ, ಮಗ ನೋಡಿದ್ರು ಅಂದರೆ ದುಷ್ಟರೊಳಗಡೆ ಟಾಪ್ ಮೋಸ್ಟ್. ನಮ್ಮ ವ್ಯಾಸರಾಜರ ಒಂದು ಸ್ಥಿತಿ ಹೇಗೆ ಅಂತಂದರೆ, ಅವರು ಗುರುಗಳು ನೋಡ್ತಿದ್ರೆ ಶ್ರೀಪಾದರಾಜರು, ಶಿಷ್ಯ ಯಾರು ಅಂತಂತ ಹೇಳಿದ್ರೆ ವಿಜೇಂದ್ರ ಸ್ವಾಮಿಗಳು. ಅನೇಕ ಶಿಷ್ಯಂದರು ಸಹಿತ ಇದ್ದಾರೆ. ಇಂತಹ ಯಾವ ಮಹನೀಯರುಗಳ ಸ್ಮರಣೆ ಎಂಬತಕ್ಕಂಥದ್ದು ನಮ್ಮ ಜನ್ಮ ಎಂಬತಕ್ಕಂಥದ್ದು ಪಾವನವನ್ನಾಗಲಿ ಮಾಡಲಿ ಅಂತ ಹೇಳಿ ಅವರ ಸ್ಮರಣೆಯನ್ನು ಮಾಡತಕ್ಕಂಥವನಾಗಿ ಇಂತಹ ಒಂದು ಕಾರ್ಯಕ್ಕೆ ನೀವೆಲ್ಲರೂ ಸಹಿತ ಬಂದಿದ್ದೀರಾ. ಬಹಳ ವಿಳಂಬವಾಗಿದೆ ಇಲ್ಲ, ಯಾಕೆಂದರೆ ಬೆಳಗ್ಗೆ ಉಪಹಾರವೂ ಸಹಿತ ಆಗಿದೆ, ಪಂಚಾಮೃತ ಆಗಿದೆ. ಈಗ ಹೋದ ತಕ್ಷಣದೊಳಗಡೆಗೇನೆ ಇಲ್ಲ, ವಿಶೇಷವಾಗಿ ಆ ರಾಯರ ಒಂದು ಸನ್ನಿಧಾನದೊಳಗಡೆಗೆ ತೀರ್ಥ ಪ್ರಸಾದದ ವ್ಯವಸ್ಥೆಯನ್ನು ಸಹಿತ ನಡೆಸುವಂತಹವರಾಗಿ ಆಗುತ್ತಾ ಇದ್ದರೆ, ಎಲ್ಲರೂ ಸಹಿತ ಪ್ರಸಾದವನ್ನು ತೆಗೆದುಕೊಂಡು ಅದರ ನಂತರದೊಳಗಡೆಗೆ ಯಾವ ಮಧು ಅಭಿಷೇಕ ಹಾಗೆ ಏನು ಆ ಫಲಾಭಿಷೇಕವನ್ನು ಸಹಿತ ಮಾಡಿದ್ದೀವೋ ಅದರ ಪ್ರಸಾದವನ್ನೆಲ್ಲವೂ ಸಹಿತ ತೀರ್ಥ ಪ್ರಸಾದ ಆದಮೇಲೆ ಸ್ವಲ್ಪ ವಿಶ್ರಾಂತಿ ತೊಗೊಳ್ರಿ ಆಯಿತಾ. ಅವಸರವನ್ನು ಮಾಡ್ಕೊಬೇಡ್ರಿ, ಬಸ್ ಇಲ್ಲೇ ಇರುತ್ತೆ ಆಯಿತಾ. ನಿಧಾನವಾಗಿ ಎಲ್ಲರನ್ನು ಸಹಿತ ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕಾಗಿದ್ದರೂ ಸಹಿತ ಮತ್ತೆ ಇತ ಪ್ರಕಾರವಾಗಿ ಇನ್ನೂ ಒಂದು 2 ಸ್ಥಳಗಳನ್ನು ಸಂದರ್ಶನವನ್ನು ಮಾಡಿಸಿಕೊಂಡು ಕರ್ಕೊಂಡು ಹೋಗ್ತಾರೆ. ಮುಂದಿನ ಪಾರಾಯಣದನ್ನು ಇಲ್ಲ ಲಕ್ಷ್ಮೀನಾರಾಯಣವರು ರಾಜೀವ್ ಇಬ್ಬರೂ ಸಹಿತ ಗ್ರೂಪ್ ಒಳಗಡೆ ಹಾಕ್ತಾರೆ. ಅಲ್ಲಿ ನೋಡಿಕೊಂಡು ಮತ್ತೆ ಮುಂದಿನ ಪಾರಾಯಣಕ್ಕೂ ಸಹಿತ ಇದೇ ರೀತಿಯಲ್ಲಿ ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀವಿ. ಇಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ಇಲ್ಲಿಯ ಮಠದವರೆಗೂ ಸಹಿತ ಒಂದು ಉತ್ತರೋತ್ತರ ಅಭಿವೃದ್ಧಿ ಎಂಬತಕ್ಕಂಥದ್ದು ಆಗಲಿ ಎಂಬುದಾಗಿ ಹೇಳಿ ಆಶಿಸ್ತಾ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಸುರಗಣ ಪರಿವಾರ ಶೋಭಮಾನೋ ರುಹಾರ ಕರಿಕರ ಸಮಹಸ್ತ ಕಾಂಚನೋ ದೀಪ್ತವಸ್ತ್ರ ಶುಭಜನಕೃತಗಾನ ಶೇಷಭೋಗೇಶಯಾನ ಪ್ರಭುರಯಂ ಅವಿನಾಶ ಪ್ರಿಯತಾಂ ಇಂದಿರೇಶ ಶ್ರೀಕೃಷ್ಣಾರ್ಪಣಮಸ್ತು ಹರೆಯ.